Is engineering a good career path in 2024? ಕಾಲೇಜ್ ಅಕಾಡೆಮಿಕ್ಸ್ ಏನ್ ಹೇಳ್ಕೊಡ್ತಾರೆ ಆಕ್ಚುಲ್ ಆಗಿ ಯೂಸ್ ಆಗುತ್ತಾ? ಯೂಸ್ ಆಗಲ್ಲ ಅಂತಾನೆ ಎಲ್ಲರೂ ಹೇಳ್ತಾರೆ. ಅಂಡ್ ನನ್ನ ಆನ್ಸರ್ ಡಿಫ್ರೆಂಟ್ ಇದೆ. CGPA ಇಂಪಾರ್ಟೆಂಟ್ ಕ್ಯಾಂಪಸ್ ಅಲ್ಲಿ ಇದ್ದಾಗ ಮಾತ್ರ ಮ್ಯಾಟರ್ ಆಗುತ್ತೆ. ಇಂಜಿನಿಯರ್ ಆದ್ರೂ ಮುಂದೆ ರಿಪ್ಲೇಸ್ ಮಾಡ್ಬಿಡುತ್ತೆ AI ಅಂತ. AI ML ಇಂಜಿನಿಯರ್ಸ್ ನ ತೆಗಿತಾರೆ. AI ರಿಪ್ಲೇಸ್ ಮಾಡಲ್ಲ ನಿಮ್ನ, AI ನ ಯೂಸ್ ಮಾಡಕ್ ಬರೋ ರಿಪ್ಲೇಸ್ ಮಾಡ್ತಾರೆ. ಗಾಡ್ ಕ್ರಿಯೇಟೆಡ್ ದ ವರ್ಲ್ಡ್, ಇಂಜಿನಿಯರ್ಸ್ ಕ್ರಿಯೇಟೆಡ್ ದ ರೆಸ್ಟ್ ಅಂತ. ವೆಲ್ಕಮ್ ಬ್ಯಾಕ್ ಗೈಸ್, ನೀವು ನೋಡ್ತೀರಾ ಇಂಜಿನಿಯರಿಂಗ್ ಕನ್ನಡ ಅಂಡ್ ನಾನು ನಿಮ್ಮ ಚಂದನ್. ಸೊ ಇವತ್ತು ನಮ್ಮ ಜೊತೆ ಪ್ರಜ್ವಲ್ ಉಪ್ಪೂರ್ ಅವರು ಇದ್ದಾರೆ. ಇವರಿಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಲ್ಲಿ 4 years ಆಫ್ ಎಕ್ಸ್ಪೀರಿಯನ್ಸ್ ಇದೆ ಅಂಡ್ ಕರೆಂಟ್ಲಿ ಅವರು ವಾಲ್ಮಾರ್ಟ್ ಅಲ್ಲಿ SD3 ಆಗಿ ಕೆಲಸ ಮಾಡ್ತಿದ್ದಾರೆ. ಈ ವಿಡಿಯೋದಲ್ಲಿ ನಾವು ಜಸ್ಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲದೆ ಇವಾಗಲೇ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿರೋರ್ಗು ಹೇಗೆ ರಿಸೆಷನ್ ನ ಹ್ಯಾಂಡಲ್ ಮಾಡೋದು, ಹೇಗೆ ಲೇ ಆಫ್ ನ ಹ್ಯಾಂಡಲ್ ಮಾಡೋದು, ಹೊಸ ಜಾಬ್ಸ್ ಹುಡ್ಕೋದು ಹೇಗೆ ಅನ್ನೋದ್ರ ಬಗ್ಗೆ ಸಹ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೊ ಈ ವಿಡಿಯೋನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ತಾ ಇವಾಗ ಪ್ರಜ್ವಲ್ ಇಂಟ್ರೊಡಕ್ಷನ್ ಇಂದ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಪ್ರಜ್ವಲ್. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಸೊ ಇವಾಗ ನಿಮ್ಮ ಇಂಟ್ರೊಡಕ್ಷನ್ ಇಂದ ಸ್ಟಾರ್ಟ್ ಮಾಡೋಣ ನಾವು. ನಾನು ಇಂಜಿನಿಯರಿಂಗ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಮಾಡಿದ್ದೀನಿ, ಬಸವನಗುಡಿ. ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ಅಲ್ಲಿ ಓದಿದ್ದೀನಿ. ಬೇಸಿಕಲಿ ನಂಗೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿದ್ದು ಫಸ್ಟ್ ರೋಬೋಟಿಕ್ಸ್ ಮೇಲೆ ವರ್ಕ್ ಮಾಡ್ತಿದ್ದೆ, ಜಾಸ್ತಿ C++ ಮೇಲೆ, ಎಂಬೆಡೆಡ್ ಸಿಸ್ಟಮ್ಸ್ ಇದ್ರ ಮೇಲೆ ಜಾಸ್ತಿ ವರ್ಕ್ ಮಾಡಿದ್ದು. ಸೊ ಅದರಿಂದ ಆಮೇಲೆ ಗೇಮ್ ಡೆವಲಪ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಹಂಗೆ IT ಟುವರ್ಡ್ಸ್ ಟ್ರಾನ್ಸಿಷನ್ ಆಯ್ತು. ಬೇಸಿಕಲಿ ಲಾಕ್ಡೌನ್ ಟೈಮಲ್ಲಿ ತುಂಬಾನೇ ಫ್ರೀ ಇದ್ವಲ್ಲ, ಸೊ ಆಗ ಐ ಸ್ಟಾರ್ಟೆಡ್ ಬಿಲ್ಡಿಂಗ್ ಲಾಟ್ ಆಫ್ ಥಿಂಗ್ಸ್. ಬೇಸಿಕಲಿ ಫನಿ ಸ್ಟೋರಿ ಇಸ್, ಒನ್ ಆಫ್ ಮೈ ಫ್ರೆಂಡ್, ವಿ ವಾಂಟೆಡ್ ಟು ಸೆಲೆಬ್ರೇಟ್ ಹರ್ ಬರ್ಡೇ. ಸೊ ವಾಟ್ ವಿ ಡಿಡ್, ವಿ ಡೆವಲಪ್ಡ್ ಒನ್ ಗೇಮ್ ಔಟ್ ಆಫ್ ಅವರ್ ಲೈಫ್ ಬೇಸಿಕಲಿ. ಸೊ ಅದು ಎಲ್ಲರಿಗೂ ಒಂದು ಪ್ಯಾಷನ್ ಇರುತ್ತಲ್ಲ, ದೊಡ್ಡವರಾದ್ಮೇಲೆ ಈ ತರ ಗೇಮ್ ಮಾಡ್ಬೇಕು ಅಂತ. ಸೊ ಚಿಕ್ಕವನಿದ್ದಾಗ ಫುಲ್ ಗೇಮ್ ಎಲ್ಲ ಆಡ್ತಿದ್ದೆ ತುಂಬಾ. ಸೊ ಅವಾಗಿಂದ ಇಂಟ್ರೆಸ್ಟ್ ಇತ್ತು. ಸೊ ದೊಡ್ಡವನಾದ್ಮೇಲೆ ನಾನು ಏನಾದ್ರು ಪ್ರೋಗ್ರಾಮರ್ ಆದ್ರೆ, ಸೊ ಐಲ್ ಬಿಲ್ಡ್ ಮೈ ಓನ್ ಗೇಮ್ ಔಟ್ ಆಫ್ ಮೈ ಓನ್ ಲೈಫ್ ಅಂಡ್ ದೆನ್ ಐಲ್ ಡಿಪ್ಲಾಯ್ ಇಟ್ ಅಂತ. ಸೊ ದಟ್ಸ್ ಹೌ ಮೈ ಕೆರಿಯರ್ ಸ್ಟಾರ್ಟೆಡ್ ಟುವರ್ಡ್ಸ್ IT ಬೇಸಿಕಲಿ, wherein I joined Oracle as a full stack developer. Wherein I worked on multiple products of Oracle. First monolithic architecture product ಅಲ್ಲಿ ವರ್ಕ್ ಮಾಡಿದೆ. ಅದಾದ್ಮೇಲೆ ಹಂಗೆ ಮೈಕ್ರೋ ಸರ್ವಿಸಸ್ ಹಂಗೆ ಲೇಟೆಸ್ಟ್ ಎಲ್ಲ ಪಿಕ್ ಮಾಡ್ಕೊಂಡು ಹೋದೆ. ಸೊ ಇಟ್ ವಾಸ್ ಎ ವೆರಿ ಗುಡ್ ಜರ್ನಿ ಅಟ್ Oracle. ಅದಾದ್ಮೇಲೆ ಸೊ ಐ ವಾಂಟೆಡ್ ಟು ವರ್ಕ್ ಅಟ್ ಎ ಸ್ಮಾಲ್ ಕಂಪನಿ ಸೊ ದಟ್ ಐಲ್ ವರ್ಕ್ ಫ್ರಮ್ ಸ್ಕ್ರಾಚ್ ಬೇಸಿಕಲಿ. ಆಲ್ರೆಡಿ ಒಂದಷ್ಟು ಪ್ರಾಡಕ್ಟ್ಸ್ ಹಂಗೆ ಇರುತ್ತೆ, ಒಂದಷ್ಟು ಲೆಗಸಿ ಪ್ರಾಡಕ್ಟ್ಸ್ ಇರುತ್ತೆ, ಒಂದಷ್ಟು ಮಿಡ್ ಸ್ಟೇಬಲೈಸ್ಡ್ ಪ್ರಾಡಕ್ಟ್ಸ್ ಇರುತ್ತೆ. ಅದ್ರ ಮೇಲೆ ಒಂದಷ್ಟು ಬಿಲ್ಡ್ ಮಾಡ್ತೀವಿ. ಕಮ್ಮಿ ಚಾನ್ಸಸ್ ಇರುತ್ತೆ ಈ ತರ ಕಂಪ್ನಿಲಿ ಇದ್ದಾಗ. ಆದ್ರೆ ಒಂದೇ ಈ ತರ ಕಂಪ್ನಿಲಿ ವರ್ಕ್ ಮಾಡೋದ್ರಿಂದ ದ ಕೋಡಿಂಗ್ ಸ್ಟ್ಯಾಂಡರ್ಡ್ಸ್ ಇರ್ಬೋದು, ದ ಕೈಂಡ್ ಆಫ್ ಡಿಸೈನ್ ಪ್ಯಾಟರ್ನ್ಸ್ ದೇ ಯೂಸ್ ಅಂಡ್ ಕೈಂಡ್ ಆಫ್ ಆರ್ಕಿಟೆಕ್ಚರ್ ಸ್ಟ್ಯಾಂಡರ್ಡ್ಸ್ ವಿಚ್ ದೇ ಫಾಲೋ, ಎಲ್ಲ ಬೆಸ್ಟ್ ಪ್ರಾಕ್ಟೀಸಸ್ ಎಲ್ಲ ಪ್ರಾಪರ್ ಆಗಿರುತ್ತೆ. ಸೊ ದಟ್ ಇಟ್ ವಿಲ್ ಬಿ ಅ ವೆರಿ ಗುಡ್ ಸ್ಟಾರ್ಟ್ whoever is starting from these kind of product based companies. Okay. So ಫೌಂಡೇಶನ್ ಸ್ಟ್ರಾಂಗ್ ಆಗಿರುತ್ತೆ. ಸೊ ಈ ಸ್ಟ್ರಾಂಗ್ ಫೌಂಡೇಶನ್ ಇಟ್ಕೊಂಡು ವಾಟ್ ಐ ವಾಂಟೆಡ್ ಟು ಟ್ರೈ ಔಟ್ ಇಸ್ ಟು ವರ್ಕ್ ಆನ್ ಸಮ್ ಮಿಡ್ ಲೆವೆಲ್ ಕಂಪನೀಸ್ ಬೇಸಿಕಲಿ ಲೈಕ್ Sandvine. So that I joined Sandvine, wherein ಹಿಂಗಾಯ್ತು ಅಂದ್ರೆ ಹೋಗಿದ ತಕ್ಷಣ ದೇ ಆರ್ ಆಲ್ಸೋ ಪಿಕ್ಕಿಂಗ್ ಅಪ್ ಸಮ್ ನ್ಯೂ ಲ್ಯಾಂಗ್ವೇಜ್, Golang ಅಂತ. ಜಾವಾ ಫುಲ್ ಸ್ಟಾಕ್ ಡೆವಲಪರ್ ಅಂತ. ಬಟ್ ಸ್ಟಿಲ್ ಡೈರೆಕ್ಟ್ಲಿ ದೇ ಕಾಲ್ಡ್ ಮೀ ಅಂಡ್ ಟೋಲ್ಡ್ Golang ತಗೊಳ್ಳಿ, ನಿಮ್ಗೆ ಒಂದಷ್ಟು ಜನ ಜೂನಿಯರ್ಸ್ ಕೊಡ್ತೀವಿ, ಅವ್ರನ್ನು ಮೆಂಟರ್ ಮಾಡಿ ಹಂಗೆ ಬಿಲ್ಡ್ ಮಾಡಿ ಅಂತ. ಸೊ ಹಂಗೆ ಐ ಪಿಕ್ ದಟ್ ಲ್ಯಾಂಗ್ವೇಜ್ ವೆರಿ ಈಸಿಲಿ ಅಂಡ್ ಐ ಆಲ್ಸೋ ಸ್ಟಾರ್ಟೆಡ್ ಮೆಂಟರಿಂಗ್ ಅಂಡ್ ಸ್ಟಾರ್ಟೆಡ್ ಬಿಲ್ಡಿಂಗ್ ದ ಎಂಟೈರ್ ಮೈಕ್ರೋ ಸರ್ವಿಸ್. ಸೊ ಒಳ್ಳೆ ಎಕ್ಸ್ಪೋಜರ್ ಸಿಕ್ತು, ಫುಲ್ ಪ್ರಾಡಕ್ಟ್ ಎಂಡ್ ಟು ಎಂಡ್ ಮಾಡೋದಕ್ಕೆಲ್ಲ ಸಿಕ್ತು. ದೆನ್ ಲೇಟರ್ ಐ ಜಾಯಿಂಡ್ Walmart, as and when you know it's a Fortune 500 company basically. Walmart is investing mostly in AI, ML and data science vastly. So ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಎಲ್ಲಾ ಪ್ರಾಡಕ್ಟ್ನು they are integrating all these latest technologies. So yeah, it's very interesting to be working on the latest things. Yeah, great, nice story. Passion like gaming ಇಂದ ಸ್ಟಾರ್ಟ್ ಮಾಡಿ ನಿಮ್ ಪ್ಯಾಷನ್ ಗೇಮ್ ಡೆವಲಪ್ಮೆಂಟ್ ಬಂದು ಇವಾಗ ಬ್ಯಾಕ್ ಎಂಡ್ ಡೆವಲಪರ್ ಆಗಿದ್ದೀರಾ ಬೇಸಿಕಲಿ.
ನೈಸ್. ಓಕೆ, ಸೊ ಇವಾಗ ಇಂಟ್ರೊಡಕ್ಷನ್ ತಿಳ್ಕೊಂಡಿದ್ದೀರಾ ಪ್ರಜ್ವಲ್ ಅವ್ರದ್ದು. ಈಗ ಫಸ್ಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತೀವಿ. ನೆಕ್ಸ್ಟ್ ನಾವು ಇವಾಗ ನೀವೇಂದ್ರೆ ಇಂಜಿನಿಯರ್ ಸ್ಟೂಡೆಂಟ್ ಅಲ್ಲ ಅಂದ್ರೆ ಸ್ವಲ್ಪ ಸ್ಕಿಪ್ ಮಾಡ್ಬೋದಾಗಿರುತ್ತೆ. ಸೊ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬರೋದಾದ್ರೆ ಎಲ್ಲ ಕೇಳೋ ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನಂದ್ರೆ ಪ್ರಜ್ವಲ್, ನಾವು ಫಸ್ಟ್ ಇಯರ್ ಇಂದ ಇವಾಗ ಸ್ಟಾರ್ಟ್ ಮಾಡಿದ್ರೆ ನಮಗೆ ಒಳ್ಳೆ ಪ್ಲೇಸ್ಮೆಂಟ್ ಆಗಬೇಕು ಅಂದ್ರೆ ಹೇಗೆ ಸ್ಟಾರ್ಟ್ ಮಾಡಬೇಕು? ಇಯರ್ ಮತ್ತೆ ಹೋದ್ರಿ ಅಂತ ಅನ್ಕೊಳ್ಳಿ, ನೀವು ಹೇಗೆ ಸ್ಟಾರ್ಟ್ ಮಾಡ್ತಿದ್ರಿ ಅಂತ ಹೇಳಿದ್ರೆ ಯೂಸ್ಫುಲ್ ಆಗುತ್ತೆ. ನಾನು ಇವಾಗ ಫಸ್ಟ್ ಇಯರ್ ಅಲ್ಲಿ ಇದ್ದಿದ್ರೆ ಅವಾಗ ಮಾಡಿರೋ ಮಿಸ್ಟೇಕ್ ಮಾಡ್ತಿರ್ಲಿಲ್ಲ. ಸೊ ದಟ್ ದೇ ಕ್ಯಾನ್ ಆಲ್ಸೋ ಡೂ ದ ಸೇಮ್ ಥಿಂಗ್ ಬೇಸಿಕಲಿ. ಫಸ್ಟ್ ಐ ವಿಲ್ ಪಿಕ್ ಒನ್ ಲ್ಯಾಂಗ್ವೇಜ್, ಇದರ್ ಪೈಥಾನ್, ಜಾವಾ ಆರ್ ಗೋಲ್ಯಾಂಗ್. ಈ ತರ ಯಾವ್ದೇ ಟ್ರೆಂಡಿಂಗ್ ಅಲ್ಲಿ ಇರೋ ಲ್ಯಾಂಗ್ವೇಜಸ್ ಅಲ್ಲಿ ಯಾವ್ದಾರು ಒಂದು ಪಿಕ್ ಮಾಡಿ, ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಅದು ತಗೊಳ್ಳಿ. ಮ್ಯಾಕ್ಸಿಮಮ್ ಜಾಬ್ ಮಾರ್ಕೆಟ್ ಹಿಟ್ ಮಾಡ್ಬೇಕಂದ್ರೆ ಯು ಕ್ಯಾನ್ ಪಿಕ್ ಇದರ್ ಜಾವಾ ಆರ್ .NET, ವಿಚ್ ಇಸ್ C# ಬೇಸಿಕಲಿ. ರೈಟ್ ನೌ ಡೇಟಾ ಸೈನ್ಸು ಅದು ಇದು ಎಲ್ಲ ಇರೋದ್ರಿಂದ ಯು ಕ್ಯಾನ್ ಆಲ್ಸೋ ಪಿಕ್ ಪೈಥಾನ್. ಬಟ್ ಫ್ಯೂ ಆಫ್ ದ ಇಂಟರ್ವ್ಯೂಯರ್ಸ್ ವೋಂಟ್ ಪ್ರಿಫರ್ ಪೈಥಾನ್, ಸೊ ಪೈಥಾನ್ ಐ ವುಡ್ ನಾಟ್ ರೆಕಮೆಂಡ್ ಬೇಸಿಕಲಿ. ಒಂದೊಂದು ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಪೈಥಾನ್ ಅಲ್ಲಿ. ಸೊ ದೇ ವಿಲ್ ಗಿವ್ ಯು ಅ ಹಾರ್ಡರ್ ಕ್ವಶನ್ and your chances will be less to get selected also. So I would suggest either pick Golang or Java. That is my recommendation. Pick any language of your choice. Just then go deep and understand all the syntax of that particular language. Once ಆ ಲ್ಯಾಂಗ್ವೇಜ್ ತರುವಾಗ ಗೊತ್ತಾಗಿ ಮೇನ್ ಆಗಿ ಇಂಪ್ಲಿಮೆಂಟೇಷನ್ ಮಾಡಕ್ ಗೊತ್ತಾದ್ರೆ ಯಾರು ಹೆಂಗೆ ಒಂಚೂರು ಮಿನಿಮಮ್ ಇನ್ಸ್ಟ್ರಕ್ಷನ್ ಕೊಟ್ಟರು ಯು ಕ್ಯಾನ್ ಬಿಲ್ಡ್ ಆನ್ ಯುವರ್ ಓನ್. ಆ ತರ ಕಾನ್ಫಿಡೆನ್ಸ್ ಬರೋ ತರ ಮಾಡ್ಕೋಬೇಕು ಫಸ್ಟ್ ಇಯರ್ಗೆ. ಸ್ಟಾರ್ಟಿಂಗ್ ಡೇಟಾ ಸ್ಟ್ರಕ್ಚರ್ ತಗೋಬೇಕು ಅಂತ ನಾನೇನು ಎಕ್ಸ್ಪೆಕ್ಟ್ ಮಾಡೋದು ಫಸ್ಟ್ ಇಯರ್ಗೆ. ಒನ್ಸ್ ಯಾವ್ದಾರು ಒಂದು ಲ್ಯಾಂಗ್ವೇಜ್ ಅಲ್ಲಿ ನೀವು ಒಂಥರ ಇಂಗ್ಲಿಷ್ ತರ ಆಗ್ಬಿಡ್ಬೇಕು, ಅಷ್ಟು ಫೆಮಿಲಿಯಾರಿಟಿ ಬರಬೇಕು. ಅಷ್ಟು ಬಂದ್ಮೇಲೆ ಯು ಕ್ಯಾನ್ ಪಿಕ್ ಡೇಟಾ ಸ್ಟ್ರಕ್ಚರ್. ಓಕೆ, ಸೊ ಹಂಗೆ ಸ್ಟಾರ್ಟ್ ಮಾಡ್ಕೊಂಡು ನೆಕ್ಸ್ಟ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಡೇಟಾ ಸ್ಟ್ರಕ್ಚರ್ ಮಾಡ್ಕೊಂಡು ಜೊತೆಗೆ ಪ್ರಾಜೆಕ್ಟ್ ಸಹ ಬಿಲ್ಡ್ ಮಾಡ್ಬೇಕಲ್ವಾ? ಪ್ರಾಜೆಕ್ಟ್ ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರಾಜೆಕ್ಟ್ಸ್ ತುಂಬಾನೇ ಇಂಪಾರ್ಟೆಂಟು. which motivated me to pick up IT actually. ನನ್ನ ಪ್ರಾಜೆಕ್ಟ್ಸ್ ಇಂದಾನೆ IT ಟುವರ್ಡ್ಸ್ ಹೋಗಿದ್ದು ಬೇಸಿಕಲಿ. ಏನಾಗುತ್ತೆ ಅಂದ್ರೆ ಒಂದೊಂದು ನಮ್ ಬ್ರೈನ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಇಫ್ ಯು ಡೋಂಟ್ ಅಪ್ಲೈ ಸಮಥಿಂಗ್ ಆನ್ ಎ ಡೈಲಿ ಬೇಸಿಸ್, ಇದು ಇಂಪಾರ್ಟೆಂಟ್ ಅಲ್ಲ, ಇದು ಏನಕ್ಕೆ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ. ಸೊ ನೀವೇನಾರು ಪ್ರಾಜೆಕ್ಟ್ ಮಾಡಿದಾಗ ನೀವೇನಾರು ಕಲ್ತಿರೋ ಡೇಟಾ ಸ್ಟ್ರಕ್ಚರ್ ಏನಾದ್ರು ಯೂಸ್ ಮಾಡಿರೋದು ಇಲ್ಲಿ ಏನಾದ್ರು ಸಾಲ್ವ್ ಆದ್ರೆ ನಿಮ್ಗೆ ಅದೊಂಥರ ವ್ಯಾಲಿಡೇಷನ್ ತರ ಕೊಡುತ್ತೆ. ಸೊ ನಿಮ್ಗೆ ಅದು ಮೋಟಿವೇಶನ್ ತರ ನೀವು ಇನ್ನ ಮಾಡ್ತೀರಾ ಬೇಸಿಕಲಿ. ಎಕ್ಸಾಂಪಲ್ ಫೈಲ್ ರಿಲೇಟೆಡ್ ಹ್ಯಾಂಡ್ಲಿಂಗ್ ಮಾಡಿ ಡೇಟಾ ಸ್ಟ್ರಕ್ಚರ್, ಇಂಟರ್ನಲ್ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಅದು ಮೆಮೊರಿಲಿ ಕನ್ಸಂಪ್ಷನ್ ಕಮ್ಮಿ ಮಾಡಿ ಆಪ್ಟಿಮೈಸ್ ಮಾಡಿ. ನಂದು ಎಕ್ಸಾಂಪಲ್ ಅಂದ್ರೆ ನಾನು ಈ ಯಂತ್ರ ಅದು ಒಂದು ಕಾಂಪಿಟೇಷನ್ ಇತ್ತು, IIT ಬಾಂಬೆ ಕಾಂಪಿಟೇಷನ್ ಬೇಸಿಕಲಿ. ಅಲ್ಲಿ ಬಾಟ್ಸ್ದು ಆಪ್ಟಿಮೈಸ್ಡ್ ರೂಟ್ ಅಲ್ಲಿ ತಗೊಂಡು ಹೋಗ್ಬೇಕು. So which is very much important when you see in a data structure perspective. Digista's algorithm irbodu, A star algorithm irbodu, inna tumba algorithms barutte. So adinella real time alli nodi adin performance improve agutte anta I could see basically. Usually data structure visualize madakagalla eston jana, so adike they'll get frustrated and they'll ideno aagtide anta. But in my case, I could see it in real time basically. He bot hinge hogtide. We reduced the amount of time the bot was taking for searching the path. So that's when I realized the importance of data structure. ಸೊ ಲೈಕ್ ಕೇಳಿಸ್ಕೊಂಡ್ರಲ್ಲ, ಎಲ್ಲರೂ DSA ಮಾಡಬೇಕು ಅಥವಾ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಿರ್ತಾರೆ. ಬಟ್ ಪ್ರಜ್ವಲ್ ಅವ್ರು ಹೇಳೋ ಪ್ರಕಾರ ನೀವು ಡೆವಲಪ್ಮೆಂಟ್ ಏನ್ ಮಾಡ್ತೀರಾ, ಯಾವ ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡ್ತೀರಾ, ಅಲ್ಲೇ ಡೇಟಾ ಸ್ಟ್ರಕ್ಚರ್ಸ್ ನ ಇಂಪ್ಲಿಮೆಂಟ್ ಮಾಡಕ್ ಟ್ರೈ ಮಾಡಿ. ಸೊ ದಿಸ್ ಲೈಕ್ ಓವರ್ ಆಲ್ ನೀವು ಒಂದು ಒಳ್ಳೆ ಇಂಜಿನಿಯರ್ ಆಗಿ ಹೊರಗಡೆ ಬರ್ತೀರಾ. ಲೈಕ್ ಬರೀ DSA ಮಾಡ್ಕೊಂಡ್ರೆ ಅಥವಾ ಬರೀ ಪ್ರಾಜೆಕ್ಟ್ಸ್ ಮಾಡಿದ್ರೆ ಅದು ನಿಮ್ಗೆ ಎಂಟರ್ಪ್ರೈಸ್ ಲೆವೆಲ್ ಯೂಸ್ ಆಗದೆ ಇರ್ಬೋದು. ಲೈಕ್ ಸ್ಟಾರ್ಟ್ಅಪ್ಸ್ ಹೋದ್ರೆ ಆಗ್ಬೋದು, ಬಟ್ ದೆನ್ ಇಫ್ ಯು ಆರ್ ಬಿಲ್ಡಿಂಗ್ ಸಮಥಿಂಗ್ ವಿಚ್ ಇಸ್ ಸ್ಕೇಲಬಲ್ ಆರ್ ವಿಚ್ ವಿಲ್ ಬಿ ಯೂಸ್ಡ್ ಬೈ ಅ ಲಾಟ್ ಆಫ್ ಪೀಪಲ್, ದೆನ್ ಅವಾಗ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು DSA ಕಾನ್ಸೆಪ್ಟ್ ನ ನಿಮ್ಮ ಪ್ರಾಜೆಕ್ಟ್ಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಕ್ ಟ್ರೈ ಮಾಡಿ ಅಂತ ಪ್ರಜ್ವಲ್ ಅವರು ಹೇಳ್ತಿದ್ದಾರೆ. ಸೊ ಆ ಡೌಟ್ ಕ್ಲಿಯರ್ ಆಗಿದೆ. DSA ವರ್ಸಸ್ ಡೆವಲಪ್ಮೆಂಟ್ ಅಂತ ಎಲ್ಲ ಹೇಳ್ತಿರ್ತೀರಾ, ಸೊ ಅದು ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಡೌಟ್ ಏನಂದ್ರೆ, ಕಾಲೇಜ್ ಅಕಾಡೆಮಿಕ್ಸ್ ಏನ್ ಹೇಳ್ಕೊಡ್ತಾರೆ ಇಂಜಿನಿಯರಿಂಗ್ ಅಲ್ಲಿ, ಅದು ನಿಮ್ಗೆ ಆಕ್ಚುಲ್ ಆಗಿ ಯೂಸ್ ಆಗುತ್ತಾ ಕಂಪನೀಸ್ ಅಲ್ಲಿ? ಯಾಕಂದ್ರೆ ಎಷ್ಟೊಂದ್ ಜನ ಲೈಕ್ ಹೇಳ್ತಾರೆ ಕಾಲೇಜ್ ಅಕಾಡೆಮಿಕ್ಸ್ ಲಿಂಕೇ ಇಲ್ಲ ಅಂತ. ನಾನ್ ನೋಡ್ದಂಗೆ ಯೂಸ್ ಆಗಲ್ಲ ಅಂತಾನೆ ಎಲ್ಲರೂ ಹೇಳ್ತಾರೆ. 100% ನೀವು ಯಾವ ಸ್ಟೂಡೆಂಟ್ ಹೋದ್ರು ಇದನ್ನೇ ಹೇಳ್ತಾರೆ. ಬಟ್ ನಾನ್ ಹೇಳೋ ಪ್ರಕಾರ ನನ್ನ ಆನ್ಸರ್ ಡಿಫ್ರೆಂಟ್ ಇದೆ.
ಒಂದು ಕಾಂಪ್ಲೆಕ್ಸ್ ಸಿನಾರಿಯೋ ತಗೋಣ. ನಾನು ಟೆಲಿಕಾಮ್ ಅಲ್ಲಿ ವರ್ಕ್ ಮಾಡಿದ್ದೀನಿ ಬೇಸಿಕಲಿ. ಸೊ ಡೇ ಟು ಡೇ ಲೈಫ್ ಇದು ಬೇಸಿಕಲಿ 4G ಇಂದ 5G ಸ್ವಿಚ್ ಆಗ್ತಿರತ್ತಲ್ಲ, ನಮ್ದು ನೆಟ್ವರ್ಕ್ ಒಂದ್ ಏರಿಯಾದಿಂದ ಇನ್ನೊಂದು ಏರಿಯಾಗ ಹೋದ್ರೆ ಚೇಂಜ್ ಆಗ್ತಿರತ್ತೆ, ಡ್ರಾಪ್ ಆಗತ್ತೆ. ಆ ಡ್ರಾಪ್ ಆಗೋದನ್ನ ನೀವ್ ಹೆಂಗ್ ಟೆಸ್ಟ್ ಮಾಡ್ತೀರಾ ಅಥವಾ ಹೆಂಗ್ ಆ ಸಿನಾರಿಯೋನ ರೀಕ್ರಿಯೇಟ್ ಮಾಡ್ತೀರಾ ವರ್ಚುವಲ್ ಆಗಿ. ಸೊ ಈ ತರ ಥಿಂಕ್ ಮಾಡಿದ್ರೆ ಲೆಟ್ಸ್ ಸೇ ಈಸ್ ನಾಟ್ ಫ್ರಮ್ ಎನಿ ಲೈಕ್ ನೆಟ್ವರ್ಕಿಂಗ್ ಡೊಮೈನ್ ಅಲ್ಲಿ ವರ್ಕ್ ಮಾಡಿಲ್ಲ, ಬರೀ ಇಂಜಿನಿಯರಿಂಗ್ 4 ವರ್ಷ ಓದಿಯಾನೆ, ಇದರ್ EC ಅಥವಾ CS ಅಥವಾ ಯಾವ್ದೋ ಒಂದು ಬ್ರಾಂಚ್ ಓದಿಯಾನೆ, ಫಂಡಮೆಂಟಲ್ಸ್ ಗೊತ್ತಿದೆ. ಸೊ ಬಟ್ ಸ್ಟಿಲ್ he can answer this question by using only fundamentals. ಸೊ ಎಷ್ಟೇ ಕಾಂಪ್ಲೆಕ್ಸ್ ಕ್ವಶನ್ ಇರ್ಲಿ, ನಾನು ಹೇಳೋ ಪ್ರಕಾರ ಫಸ್ಟ್ ಪ್ರಿನ್ಸಿಪಲ್ ಅಂತಿದೆ, ಫಸ್ಟ್ ಪ್ರಿನ್ಸಿಪಲ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್. ಯು ಕ್ಯಾನ್ ಯೂಸ್ ದಟ್ ಬೇಸಿಕಲಿ. ಓಕೆ, ಸೊ ಅಕಾಡೆಮಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಸಿಚುವೇಶನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬೇಸಿಕಲಿ ನೆಟ್ವರ್ಕ್ ಕಮ್ಯುನಿಕೇಶನ್ ವಿಲ್ ಬಿ ಹ್ಯಾಪನಿಂಗ್ ಅಲ್ಲ ಬೇಸಿಕಲಿ. ಆ dumps you can get it. So let's not get into that much technical. So ಈ ತರ ಪ್ಯಾಕೆಟ್ಸ್ ಫ್ಲೋ ಆಗ್ತಿದೆ ಅಂತ ಅನ್ಕೋಣ. ಸೊ ಆ ಪ್ಯಾಕೆಟ್ಸ್ ಫ್ಲೋ ಆಗೋ ರೇಟು ಟೈಮ್ ಡಿಫ್ರೆನ್ಸ್ ಇರುತ್ತಲ್ಲ, ಟೈಮ್ ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಬಾಡ್ ರೇಟ್ ಕ್ಯಾಲ್ಕುಲೇಟ್ ಮಾಡ್ಬೋದು, ವಿಚ್ ಇಸ್ ದ ಫ್ರೀಕ್ವೆನ್ಸಿ. ಥ್ರೂ ಬಾಡ್ ರೇಟ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ವೆದರ್ ಇಟ್ ಇಸ್ 5G or 4G. ಅಷ್ಟೇ, ಸಿಂಪಲ್. ಓಕೆ, ಸೊ ಲೈಕ್ ಕಾಲೇಜ್ ಅಕಾಡೆಮಿಕ್ಸ್ ಅಲ್ಲಿ ಕಂಪ್ಯೂಟರ್ ನೆಟ್ವರ್ಕ್ಸ್, ಆಪರೇಟಿಂಗ್ ಸಿಸ್ಟಮ್, DBMS ಅಂತ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ತುಂಬಾನೇ ಮ್ಯಾಟರ್ ಆಗುತ್ತೆ. ಲೈಕ್ ನೀವು ಮ್ಯಾಟರ್ ಆಗೇ ಆಗುತ್ತೆ. ಒಂದೊಂದು ಕಾಂಪ್ಲೆಕ್ಸ್ ಸಿಚುವೇಶನ್ ಬರುತ್ತೆ, ಪ್ರೊಡಕ್ಷನ್ ಇಶ್ಯೂ ಇರ್ಬೋದು, ಏನೋ ಇರ್ಬೋದು. ಓಕೆ, ಪೀಪಲ್ ವಿಲ್ ಬಿ ಓವರ್ ಥಿಂಕಿಂಗ್, ಇದು ಹಿಂಗ್ ಸಾಲ್ವ್ ಮಾಡ್ಬೋದು ಅಂತ. ಎವ್ರಿ ಟೈಮ್ ಹಂಗ್ ಸಾಲ್ವ್ ಮಾಡಕ್ ಏನ್ ಇರಲ್ಲ, ಬೇಸಿಕ್ಸೇ ಇರುತ್ತೆ ಎವ್ರಿ ಟೈಮ್. ಯಾವ್ದೋ ಬೇಸಿಕ್ಸ್ ಮಿಸ್ ಮಾಡಿರುತ್ತೆ. ಆ ಬೇಸಿಕ್ಸ್ ಸ್ಟ್ರಾಂಗ್ ಇರ್ಬೇಕು ಅಂತ ನಾನು ಹೇಳೋದು. ಸೊ ಆ ಬೇಸಿಕ್ ಸ್ಟ್ರಾಂಗ್ ಆಗ್ಬೇಕಂದ್ರೆ ಅಕಾಡೆಮಿಕ್ಸ್ ಇಸ್ ಇಂಪಾರ್ಟೆಂಟ್. ನೈಸ್. ಸೊ ಅಕಾಡೆಮಿಕ್ಸ್ ಇಸ್ ಇಂಪಾರ್ಟೆಂಟ್, ಅದರಲ್ಲೂ ಇಂಥ ಕೋರ್ ಸಬ್ಜೆಕ್ಟ್ಸ್ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್. ಸೊ ಅದ್ರ ಮೇಲೂ ಸಹ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ ಬರೋದಾದ್ರೆ CGPA ಇಂಪಾರ್ಟೆಂಟಾ, ಅಂಡ್ ಲೈಕ್ ನಾವು ಯಾವ ಬ್ರಾಂಚ್ ಇಂದ ಬರ್ತೀವಿ ಅನ್ನೋದು ಆಕ್ಚುಲಿ ಇಂಟರ್ವ್ಯೂಸ್ ಅಲ್ಲಿ ಮ್ಯಾಟರ್ ಆಗುತ್ತಾ? CGPA ಬರೀ ಇವಾಗ ಅದು ಫಸ್ಟ್ ಕ್ರೈಟೀರಿಯಾ ತರ ಬರುತ್ತ, ಅದು ಕ್ಯಾಂಪಸ್ ಅಲ್ಲಿ ಇದ್ದಾಗ ಮಾತ್ರ ಮ್ಯಾಟರ್ ಆಗತ್ತ. ಒಂದ್ಸತಿ ಆಚೆ ಬಂದ್ರೆ ಅದು ಮ್ಯಾಟರ್ ಆಗಲ್ಲ. ನಮ್ ಕಾಲೇಜಲ್ಲಿ ಹೆಂಗೆ ಅಂದ್ರೆ 9 ಇದ್ರೆ ಸಾಕು. ಆಕ್ಚುಲಿ 9 ಇದ್ರೆ ಯು ವಿಲ್ ಬಿ ಎಲಿಜಿಬಲ್ ಫಾರ್ ಆಲ್ ದ ಕಂಪನೀಸ್, 100% ಆಫ್ ದ ಕಂಪನೀಸ್. ಆದ್ರೆ 7 ಇಂದ 8 ಇದ್ರೆ 95% ಎಲ್ಲದಕ್ಕೂ ಎಲಿಜಿಬಲ್ ಇರುತ್ತೆ. ಸೊ ನೀವು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ಮಾಡಿದಲ್ವಾ? ಕರೆಕ್ಟ್. ಇವರ ಲಿಂಕ್ಡ್ಇನ್ ಪ್ರೊಫೈಲ್ ಸಹ ಡಿಸ್ಕ್ರಿಪ್ಷನ್ ಇರುತ್ತೆ, ಸೊ ಚೆಕ್ಔಟ್ ಮಾಡ್ಕೊಳ್ಳಿ, ಕನೆಕ್ಟ್ ಆಗಿ. ಯಾರಿಗ ಗೊತ್ತು, ಮುಂದೆ ಆಪರ್ಚುನಿಟಿ ಸಹ ಬರೋ ಚಾನ್ಸ್ ಇರುತ್ತೆ. ಸೊ ಮುಂದೆ ಹೋಗೋದಾದ್ರೆ, ಇವಾಗ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡ್ತಿದ್ವು ಅಥವಾ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಸ್ ಇನ್ ಜನರಲ್ ಮಾತಾಡ್ತಿದ್ವು. ಬಟ್ ಸ್ವಲ್ಪ ಜನ ಏನ್ ಮಾಡ್ತಾರೆ, ಇಂಜಿನಿಯರಿಂಗ್ ಬಂದ ತಕ್ಷಣ ನಾನು ಎಂಜಾಯ್ ಮಾಡ್ಬೇಕು ಅಂತ 3 years ಎಂಜಾಯ್ ಮಾಡಿ ವೇಸ್ಟ್ ಮಾಡ್ಕೊಂಡು, ಇವಾಗ ನನ್ನ ಪ್ಲೇಸ್ಮೆಂಟ್ ಸ್ಟಾರ್ಟ್ ಆಗಿದೆ, ಇನ್ನೇನೊಂದು 3 months ಇರುತ್ತೆ ಅಥವಾ 6 months ಇರುತ್ತೆ, ಈಗ ನಾನು ಏನ್ ಮಾಡ್ಬೇಕು ಅಂದ್ರೆ ಅವ್ರೆಂತೂ ಲೈಕ್ ಟಾಪ್ ಲೆವೆಲ್ಗಂತೂ ಇವಾಗ ಮಾಡಕ್ ಆಗಲ್ಲ, ಯಾಕಂದ್ರೆ ಆಗ್ಲೇ ಅಷ್ಟೊಂದು ಟೈಮ್ ಆಗೋಗಿದೆ. ಬಟ್ ಅಟ್ಲೀಸ್ಟ್ ಒಂದು ಆವರೇಜ್ ಪ್ಯಾಕೇಜ್ ತಗೊಳ್ಳೋ ತರ ಅವ್ರು ಏನ್ ಮಾಡ್ಬೇಕಾಗಿರುತ್ತೆ, ಆ ತರ ಒಂದು ಆವರೇಜ್ ಪ್ಯಾಕೇಜ್ ನಾದ್ರು ತಗೊಳಕ್ಕೆ? ಲಾಸ್ಟ್ ಮಿನಿಟ್ ಪ್ಲಾನ್ ಹೇಳ್ತೀರಲ್ಲ? ಲಾಸ್ಟ್ ಮಿನಿಟ್ ಪ್ಲಾನ್ ಅಂದ್ರೆ ಫಸ್ಟ್ ನಿಮ್ ಕಂಪ್ನಿಗೆ ಲಾಸ್ಟ್ ಇಯರ್ ಯಾವ ಕಂಪ್ನೀಸ್ ಬರುತ್ತೆ ಅಂತ ಫಸ್ಟ್ ಅನಲೈಸ್ ಮಾಡ್ಕೋಬೇಕು. ಸೊ ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ಕೋಡಿಂಗ್ ಬೇಸ್ಡ್ ರೋಲ್ಸ್, ಅದಕ್ಕೆ ಯು ಹ್ಯಾವ್ ಟು ಹ್ಯಾವ್ ಸಮ್ ಹ್ಯಾಂಡ್ಸ್ ಆನ್ ವಿತ್ ದ ಕೋಡಿಂಗ್. ಅದಕ್ಕೇನು ಕಾಂಪ್ರಮೈಸ್ ಇಲ್ಲ. ಇಫ್ ಯು ಆರ್ ಏಮಿಂಗ್ ಫಾರ್ Big 4 ಆರ್ ಸಮಥಿಂಗ್ ಲೈಕ್ ಡೆಲಾಯ್ಟ್, ಈ ತರದ ಕಂಪ್ನೀಸ್ನ, KPMG, ನಿಮ್ ಕ್ವಾಂಟ್ಸು ಚೆನ್ನಾಗಿ ನೋಡ್ಕೊಂಡ್ರೆ ಆಯ್ತು. 8th minute ಅಲ್ಲಿ ನಾನು ಸಜೆಸ್ಟ್ ಮಾಡೋದು ಅದೇ, ಕ್ವಾಂಟ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇಫ್ ಯು ಆರ್ ನಾಟ್ ಗುಡ್ ಅಟ್ ಕೋಡಿಂಗ್, at least quant will save you somewhere here and there basically. Along with that, they will be asking computer fundamentals also. So adunu last minute alli you can pick it up if you go through all the previous papers and important questions, interview questions adella nodidre you will get a fair idea. Based on that you can prepare. Last minute alli if you prepare only this much, you will get a average placement. ಇನ್ನೊಂದು ಏನಂದ್ರೆ, ಆಲ್ರೆಡಿ ಪ್ರಿಪೇರ್ ಆಗಿರ್ತಾರಲ್ಲ ಅವ್ರಿಗೋಗಿ ತಲೆ ತಿನ್ನಿ, ಅದು ಬೆಸ್ಟ್ ಮೆಥಡ್. ಅವ್ರಿಗೋಗಿ ತಲೆ ತಿನ್ನಿ ಒಂದು. ಅಂಡ್ ಆನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಅಂತೂ ಸಖತ್ ಲಕ್ ಫ್ಯಾಕ್ಟರ್ ಇದೆ. ಲೈಕ್ ಏನು ಗೊತ್ತಿರಲ್ಲ ಅವರು, ಲೈಕ್
ರೌಂಡ್ ಕ್ಲಿಯರ್, ಎಷ್ಟೊಂದ್ ಜನ ಫಸ್ಟ್ ರೌಂಡ್ ಕ್ಲಿಯರ್ ಆಗಲ್ಲ, ಅರ್ಧಕ್ಕರ್ಧ. ಸೊ ಅಲ್ಲೇ ಎಲಿಮಿನೇಷನ್ ಆಗೋದು. ಫಸ್ಟ್ ರೌಂಡ್ ಕ್ಲಿಯರ್ ಮಾಡಿದ್ಮೇಲೆ ಇಂಟರ್ವ್ಯೂರ್ ಮೇಲೆ ಡಿಪೆಂಡ್ ಅದು, ಯಾವ ತರ ಪ್ಯಾನಲಿಸ್ಟ್ ಸಿಗ್ತಾರೆ ಅಂತ. ಬರೀ ಪ್ರಾಜೆಕ್ಟ್ ಕೇಳ್ಬಿಟ್ಟು ಬಿಟ್ಬಿಡುವುದು. ಸೊ ಅದು ಲಕ್. ನಾನು ಕೇಳಿದೀನಿ, ಲೈಕ್ ನಮ್ ಕಾಲೇಜಲ್ಲೂ ಹಂಗೆ ಆಗೋದು. ಲೈಕ್ 90% ಲಕ್ಕೇ ಇರುತ್ತೆ. ಯಾರು ಗೊತ್ತಿರೋರು ಪಾಪ ಇನ್ನ ಜಾಬ್ ಇನ್ನ ಪ್ಲೇಸ್ ಆಗಿಲ್ಲ. ಎಷ್ಟೊಂದ್ ಜನ ಗೊತ್ತಿರೋರು, ಗೊತ್ತಿಲ್ಲದಿರೋರು ಆಗ್ಲೇ ಟಾಪ್ ಕಂಪನೀಸ್ ಅಲ್ಲೂ ಪ್ಲೇಸ್ ಆಗಿದ್ದಾರೆ. ಸೊ ಅದೊಂದು ಎಮೋಷನ್ಸ್ ಮ್ಯಾಟರ್ ಆಗುತ್ತೆ. ನೀವು ಎಮೋಷನಲ್ ಆಗ್ಬಿಟ್ರೆ ನೀವ್ ಎಷ್ಟೇ ಇಂಟೆಲಿಜೆಂಟ್ ಇದ್ರಲ್ಲಿ ಬ್ಲಾಕ್ ಔಟ್ ಆಗ್ಬಿಡ್ತೀರಾ. ಅದು ಇದೆ. ಸೊ ಎಮೋಷನ್ ನ ಕಂಟ್ರೋಲ್ ಮಾಡಿದ್ರೆ ಇಂಟರ್ವ್ಯೂ ಈಸಿ ಆಗುತ್ತೆ ನನ್ನ ಪ್ರಕಾರ. ಇದು ಬರ್ಲೇಬೇಕು ಅಂದ್ಕೊಂಡು ಹೋದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಬಂದ್ರೆ ಬಂತು, ಬಿಟ್ರೆ ಬಿಟ್ರು, ನನ್ನ ಎಫರ್ಟ್ ನಾನು ಹಾಕ್ತೀನಿ ಅನ್ಕೊಂಡು ಹೋಗ್ಬೇಕಷ್ಟೆ. ಅಷ್ಟ ಹಾಕಿದ್ರೆ ಯು ವಿಲ್ ಗೆಟ್ ಇಟ್. ಓಕೆ. ಸೊ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬಗ್ಗೆನೂ ಮಾತಾಡೋದು. ಇವಾಗ ನೆಕ್ಸ್ಟ್ ಇಂಜಿನಿಯರಿಂಗ್ ಹೋಗ್ಬೇಕಾ ಅಂತ ಡಿಸೈಡ್ ಮಾಡೋರು ಸ್ವಲ್ಪ ಜನ ಇರ್ತಾರೆ. ಸೊ ಈಸ್ ಇಂಜಿನಿಯರಿಂಗ್ ಎ ಗುಡ್ ಕೆರಿಯರ್ ಪಾತ್ ಇನ್ 2024? ಲೈಕ್ ಮುಂದೆ ಸ್ಕೋಪ್ ಇದೆಯಾ? ಅದನ್ನ ತಗೊಂಡ್ರೆ ಯಾವ ತರ ನೀವು ಮುಂದೆ ಪ್ರಿಪೇರ್ ಆಗ್ಬೇಕಾಗಿರುತ್ತೆ, ಅದ್ರ ಮೇಲೆ ಏನಾದ್ರು? ತುಂಬಾ ಕೇಳಿದೀನಿ, AML ತೆಗ್ಬಿಡತ್ತೆ, ಇಂಜಿನಿಯರ್ಸ್ ನ ತೆಗಿತಾರೆ, ಅದು ಇದು ಎಷ್ಟೊಂದು ರೂಮರ್ಸ್ ಇರತ್ತಲ್ಲ. ಸೊ ಅವಾಗ ಥಿಂಕ್ ಮಾಡ್ತಿರ್ತಾರೆ ಏನ್ ಇಂಜಿನಿಯರಿಂಗ್ ತಗೋಬೇಕಾ ಬೇಡ ಅಂತ. ಬಟ್ ಇಫ್ ಯು ಗೋ ಅಂಡ್ ಯೂಸ್ ChatGPT, ಯು ವಿಲ್ ಗೆಟ್ ಟು ನೋ ಇಟ್ ವೋಂಟ್ ಯೂಸ್ ಬೆಸ್ಟ್ ಪ್ರಾಕ್ಟೀಸಸ್ ಬೇಸಿಕಲಿ. ಸೊ ಅಲ್ಲೇ ಗೊತ್ತಾಗುತ್ತೆ. ಪ್ಲಸ್ ನಮ್ ಬ್ರೈನ್ ಹೆಂಗಿದೆ ಅಂದ್ರೆ ಒಂಥರ ಡೈನಾಮಿಕ್ ಆಗಿ ಥಿಂಕ್ ಮಾಡುತ್ತೆ. ಯಾವ್ದೋ ಒಂದಕ್ಕೆ ಈ ತರ ಸಾಲ್ವ್ ಮಾಡ್ಬೋದು ಅಂದ್ರೆ ಅದು ಇನ್ನ 10 ways ಆಫ್ ಸಾಲ್ವಿಂಗ್ ಇರುತ್ತೆ ಬೇಸಿಕಲಿ, ನಮ್ಗೆ ಗೊತ್ತೇ ಆಗಿರಲ್ಲ. ಈ ಒಂದಷ್ಟು ಜನ ಮೀಟ್ ಆದ್ರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ, ಓ ಹಿಂಗೂ ಮಾಡ್ಬೋದಲ್ಲ ಅಂತ. ಅದು ಆಪ್ಟಿಮೈಸ್ಡ್ ಸೊಲ್ಯೂಷನ್ ಇರುತ್ತೆ. ಸೊ ನಮ್ ಬ್ರೈನ್ ಹಂಗ್ ಥಿಂಕ್ ಮಾಡುತ್ತೆ. ಸೊ ಇಂಜಿನಿಯರ್ಸ್ ಆಲ್ವೇಸ್ ಇನ್ ಡಿಮ್ಯಾಂಡ್. ಟೆಕ್ನಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರೋ ಬಿಡ್ತಿರೋ ಅದು ಸೆಕೆಂಡ್ರಿ. ಲೈಕ್ ಇವಾಗ ಟೆಕ್ನಿಕಲ್ ಪ್ರಾಬ್ಲಮ್ ಸ್ವಲ್ಪ ಫಾಸ್ಟ್ ಆಗಿ ಸಾಲ್ವ್ ಮಾಡ್ಬೋದು, ChatGPT ಎಲ್ಲ ಇರೋದ್ರಿಂದ. ಮುಂಚೆ ಸ್ವಲ್ಪ ಸ್ಲೋ ಆಗಿ ಸಾಲ್ವ್ ಮಾಡ್ತಿದ್ರು, ಇವಾಗ ಇನ್ನ ಬೆಟರ್. ಅದಕ್ಕೆ ಕೇಳಿದ್ರೆ ಆಯ್ತು ಯಾವ್ದು ಲೈಬ್ರರಿ ಆಲ್ಟರ್ನೇಟಿವ್ಸ್ ಇದಕ್ಕೆ ಅಂತ. ಸೊ ಅದು ಪಿಕ್ ಮಾಡಿ ಹೇಳುತ್ತೆ. ಇನ್ಸ್ಟೆಡ್ ಆಫ್ ಗೂಗ್ಲಿಂಗ್ ಯು ಆರ್ ಡೂಯಿಂಗ್ ದಿಸ್ ಅಷ್ಟೇ. ಸೊ ಬೇಸಿಕಲಿ AI ರಿಪ್ಲೇಸ್ ಮಾಡಲ್ಲ, AI ನ ಯೂಸ್ ಮಾಡಕ್ ಬರೋರು ನಮ್ಮನ್ನ ರಿಪ್ಲೇಸ್ ಮಾಡ್ತಾರೆ ಅಷ್ಟೇ. ಇನ್ನೊಂದೇನಂದ್ರೆ ಲೈಕ್ ಚೆನ್ನಾಗಿ ಯೂಸ್ ಮಾಡೋದ್ ಕಲ್ತ್ಕೊಳ್ಳಿ ಇವಾಗ್ಲೇನೆ. ಲೈಕ್ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತಾರೆ, ಇದೆಲ್ಲ ಸುಮ್ನೆ ನೀವೇ ಯೂಸ್ ಮಾಡ್ತಿದ್ರೆ ಗೊತ್ತಾಗ್ಬಿಡುತ್ತೆ, ಏನ್ ಅದಕ್ಕೆ ಕೋರ್ಸ್ ಏನ್ ಬೇಕಾಗಿಲ್ಲ. ಸೊ ಆದಷ್ಟು ಜಾಸ್ತಿ ಯೂಸ್ ಮಾಡಿ. ಟ್ರಯಲ್ ಅಂಡ್ ಎರರ್ ನೀವೇ ಮಾಡಿದ್ರೆ ಗೊತ್ತಾಗುತ್ತೆ ಹೆಂಗೆ ರೆಸ್ಪಾಂಡ್ ಆಗುತ್ತೆ. ಪ್ಲಸ್ ಮೆಮೊರಿ ಹೆಂಗ್ ಸೇವ್ ಆಗುತ್ತೆ ಅದು ಇಂಟರ್ನಲಿ ಗೊತ್ತಿದ್ರೆ ಇಟ್ಸ್ ಬೆಟರ್ ಆಕ್ಚುಲಿ. ಯಾ ಕರೆಕ್ಟ್. ಸೊ ಅದು ಸೆನ್ಸಿಟಿವ್ ಇನ್ಫಾರ್ಮೇಷನ್ ಎಲ್ಲ ಅದಕ್ಕೆ ಹಾಕಿ ಆಮೇಲೆ ಅದು ಪ್ರಾಬ್ಲಮ್ ಆಗುತ್ತೆ. ನಮ್ ಫ್ರೆಂಡ್ಸ್ನು ಆಕ್ಚುಲಿ ಲೈಕ್ ಯಾವಾಗ ಲೈಕ್ ಕಾಲೇಜಲ್ಲಿ ಇದ್ರು ಅವಾಗ ಅವರು ಭಯ ಪಟ್ಕೊಂಡಿದ್ರು, ಲೈಕ್ ನಾನು ಏನಾದ್ರು ಇಂಜಿನಿಯರ್ ಆದ್ರೂ ಮುಂದೆ ರಿಪ್ಲೇಸ್ ಮಾಡ್ಬಿಡುತ್ತೆ ಅಂತ. ಬಟ್ ಕಂಪನಿಗೆ ಹೋದ್ಮೇಲೆ ಗೊತ್ತಾಯ್ತು ಅಲ್ಲಿ ಕೋಡ್ ಬೇಸ್ ಹೆಂಗಿರುತ್ತೆ, ಆ ಕೋಡ್ ಬೇಸ್ ನ ನೀವು ತೆಗೆದು ChatGPT ಹಾಕಂಗೂ ಇಲ್ಲ, ಹಾಕಿದ್ರು ಲೈಕ್ ಫುಲ್ ಕೋಡ್ ಬೇಸ್ ನಾಲೆಡ್ಜ್ ಇರಲ್ಲ. ಅದೇ, ಸೊ ಫುಲ್ ಕಾಂಟೆಕ್ಸ್ಟ್ ಇರಲ್ಲ ಅದಕ್ಕೆ. ಸೊ ಆ ರೀತಿ ಇರುತ್ತೆ. ಸೊ ಅಲ್ಲಿ ಹೋದ್ಮೇಲೆ ಅವ್ರು ಹೇಳ್ತಾರೆ ಇಂಪಾಸಿಬಲ್ ಇದು ಅಂತ. ಸೊ AI ರಿಪ್ಲೇಸ್ ಮಾಡಲ್ಲ ನಿಮ್ನ, AI ನ ಯೂಸ್ ಮಾಡಕ್ ಬರೋ ರಿಪ್ಲೇಸ್ ಮಾಡ್ತಾರೆ. ಅದಕ್ಕೋಸ್ಕರ AI ಯೂಸ್ ಮಾಡೋದನ್ನ ಕಲ್ತ್ಕೋಬೇಕು ಅಂದ್ರೆ ನೀವು ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡ್ಬೇಕಾದ್ರೆ, ಏನಾದ್ರು ಮಾಡ್ಬೇಕಾದ್ರೆ AI ಇಂದನೂ ಸಹ ಹೆಲ್ಪ್ ತಗೊಳ್ಳಿ. ಹೆಲ್ಪ್ ತಗೊಂಡ ತಕ್ಷಣ ನಾನು ಇಲ್ಲೇನು ಕಲಿತಿಲ್ಲ ಅಂತ ಆಗ್ಬಿಡುತ್ತೆ ಅಂತ ಏನಲ್ಲ. ಇದ್ರ ಮೇಲೆ ಏನಾದ್ರು ಪಾಯಿಂಟ್ಸ್ ಅಬ್ಸರ್ವ್ ಮಾಡಿ ಏನಂದ್ರೆ AI ಅಲ್ಲಿ ಒಂದೊಂದ್ಸತಿ ರಾಂಗ್ ಕೊಡುತ್ತೆ, ಒಂದೊಂದ್ಸತಿ ರೈಟ್ ಕೊಡುತ್ತೆ. ಸೊ ಯು ಹ್ಯಾವ್ ಟು ಬಿ ಇನ್ ಅ ವೇ ಟು ಜಡ್ಜ್ ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್ ಅಷ್ಟೇ. ಅವ್ರು ಏನ್ ಮಾಡ್ತಾರೆ, ಹೇಗ್ ಹಾಕ್ತಾರೆ, ಸುಮ್ನೆ ಹಂಗೆ ಕಣ್ ಮುಚ್ಕೊಂಡು ಅದ್ರ ಅರ್ಥನೂ ಮಾಡ್ಕೊಳಲ್ಲ, ಸುಮ್ನೆ ಅದನ್ನ ಹಂಗೆ ಯೂಸ್ ಮಾಡ್ತಾರೆ. ವರ್ಕ್ ಆಗಿಲ್ವಾ ಇನ್ನೊಂದ್ ಕೊಡ್ತಾರೆ, ಒಂಥರ ಟ್ರಯಲ್ ಅಂಡ್ ಎರರ್ ತರ ಮಾಡ್ತಾರೆ. ಅದರಿಂದ ಅವ್ರೇನ್ ಕಲಿಯಲ್ಲ. ಸೊ ಅಲ್ಲಿ ಬರೋದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಲಾಜಿಕಲ್ ಆಗಿ ಥಿಂಕ್ ಮಾಡ್ಬೇಕು, ಇದು ಕರೆಕ್ಟ್ ಇದೆಯಾ ಅಂತ. ಯೂಶಲಿ ಅದು ಗೊತ್ತಾಗ್ಬಿಡತ್ತೆ ನೋಡಿ ತಕ್ಷಣ ರಾಂಗ್. ಸೊ ಬೇಸಿಕಲಿ 2024 ಅಲ್ಲಿ ಇಂಜಿನಿಯರಿಂಗ್ ಜಾಯಿನ್ ಆಗೋದು ನೀವು ರೆಕಮೆಂಡ್ ಮಾಡ್ತೀರಾ? ಆಬ್ವಿಯಸ್ಲಿ. ಅಂದ್ರೆ ಇಂಜಿನಿಯರ್ಸ್ ಆರ್ ಮೆಂಟ್ ಟು ಸಾಲ್ವ್ ಪ್ರಾಬ್ಲಮ್ಸ್ ಅಷ್ಟೇ. ಇಟ್ಸ್ ಅ ವೆರಿ ಜನರಿಕ್ ಕೋರ್ಸ್. ಅದ್ ಹೇಳ್ತಾರಲ್ಲ, ಲೈಕ್ ಗಾಡ್ ಕ್ರಿಯೇಟೆಡ್ ದ ವರ್ಲ್ಡ್, ಇಂಜಿನಿಯರ್ಸ್ ಕ್ರಿಯೇಟೆಡ್ ದ ರೆಸ್ಟ್ ಅಂತ. ಅಷ್ಟೇ. ಓಕೆ. ಸೊ 2024 ಬಿಲ್ಡ್ ಮಾಡ್ಬೇಕು ಏನಾದ್ರು. ನೀವೇ ಜಾಬ್ ಎಲ್ಲ ಸೆಕೆಂಡ್ರಿ. ಇವಾಗ ನೀವೇ ನಿಮ್ದೇನೋ ಐಡಿಯಾ ಇದೆ ಅಂತ ಅನ್ಕೊಳ್ಳಿ, ಅದನ್ನೇ ಬಿಲ್ಡ್ ಮಾಡ್ಬೇಕು. ಅದು ಬೇರೆಯವ್ರ ಹತ್ರ ಹೋಗಷ್ಟಿಲ್ಲ, ನೀವೇ ಬಿಲ್ಡ್ ಮಾಡ್ಬೋದು. ಎಸ್ ಕರೆಕ್ಟ್. ಅದನ್ನ ನಾನಂತೂ ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಲೈಕ್ ನಿಮ್ಗೆ ಏನಾದ್ರು ಬಿಲ್ಡ್ ಮಾಡಕ್ ಗೊತ್ತಿದ್ರೆ ನೀವೇನೋ ಎಲ್ಲೋ ಹೋಗ್ತಾ ಇರ್ತೀರಾ, ಮೆಟ್ರೋಲ್ ಹೋಗ್ತಾ ಇರ್ತೀರಾ, ಏನೋ ಮಾಡ್ತಿರ್ತೀರಾ, ಏನೋ ನೋಡಿದ ತಕ್ಷಣ ನಾನು ಇದನ್ನ ಬಿಲ್ಡ್ ಮಾಡ್ಬೋದಲ್ವಾ ಅಂತ ಅನ್ಸ್ಬಿಡುತ್ತೆ. ಸೊ ಅದೇ ಒಂದು ಫೀಲಿಂಗ್ ಆಕ್ಚುಲಿ.
ಅದು ಬೆಸ್ಟ್ ಫೀಲಿಂಗ್. ಇನ್ನೊಂದ್ ಏನು ಅಂದ್ರೆ ನಿಮ್ ಡೇ ಟು ಡೇ ಲೈಫ್ ಅಲ್ಲಿ ಒಂದಷ್ಟು ಇರಿಟೇಷನ್ ಆಗ್ತಿರತ್ತೆ, ಇದು ಹಿಂಗ್ ಸರಿ ಇಲ್ಲ ಅಂತ. ಅದನ್ನ ನೀವು ಇಂಜಿನಿಯರಿಂಗ್ ಸ್ಕಿಲ್ಸ್ ಯೂಸ್ ಮಾಡಿ ಯು ಕ್ಯಾನ್ ಸಾಲ್ವ್ ದಟ್ ಅಷ್ಟೇ, ಅಂಡ್ ಯು ಕ್ಯಾನ್ ಯೂಸ್ ಇಟ್ ಬೇಸಿಕಲಿ. ಆ ಸೊಲ್ಯೂಷನ್ ನೀವೇ ಯೂಸ್ ಮಾಡ್ತೀವಿ. So basically building scalable itre you can pick it up further as a company or something. Correct, nice. Yeah, so basically building solutions to solve your day to day problems, that should be. Yeah, okay, so it is a good career path. So choose madadidre choose ಮಾಡಿ, but ಅಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಸೊ ಹಾರ್ಡ್ ವರ್ಕ್ ಅಂಡ್ ಡೆಡಿಕೇಶನ್ ಇಂಪಾರ್ಟೆಂಟ್. ಸೊ ಅದನ್ನ ಮಾಡ್ಕೊಂತ ಹೋಗಿ, ಆಲ್ ದಿ ಬೆಸ್ಟ್. ಅಂಡ್ ಇವಾಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬಗ್ಗೆ ಎಲ್ಲ ಆಯ್ತು. ಈಗ ನೆಕ್ಸ್ಟ್ ಏನಂದ್ರೆ ರಿಸೆಷನ್ ಫಿಯರ್ಸ್ ಅಂತೂ ಎಲ್ಲಾರ್ಗೂ ಬಂದ್ಬಿಟ್ಟಿದೆ. ಲೈಕ್ ಅವಾಗಲೇ ವರ್ಕ್ ಮಾಡ್ತಿರೋರ್ಗು, ಜಾಬ್ ಸಿಕ್ಕಿಲ್ದೇ ಇರೋರ್ಗು, ಅಥವಾ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೂ ಸಹ ಇದೆ. ಸೊ ರಿಸೆಷನ್ ಬಗ್ಗೆ ಏನ್ ಹೇಳ್ತಾರೆ? ರಿಸೆಷನ್ ಏನಿದು ಆಕ್ಚುಲಿ? ಅದು ರಿಸೆಷನ್ ಇನ್ನ ಬಂದಿಲ್ಲ, ರಿಸೆಷನ್ ಫಿಯರ್ಸ್ ಅಂತಾರೆ ಸ್ವಲ್ಪ ಜನ ಕಾಸ್ಟ್ ಕಟಿಂಗ್ಗೋಸ್ಕರ ಕಂಪನೀಸ್ ಬೇಕು ಅಂತ ಎಂಪ್ಲಾಯ್ಸ್ ತೆಗಿತಾ ಇದೆ. ಇನ್ ಸ್ವಲ್ಪ ಜನ US ಅಲ್ಲಿ ತೆಗೆದ್ಬಿಟ್ಟು ಇಂಡಿಯಾದಲ್ಲಿ ಹೈರ್ ಮಾಡ್ಕೋತಾರೆ. ಸೊ ಈ ರೀತಿಯ ಡಿಫ್ರೆಂಟ್ ರೂಮರ್ಸ್, ಡಿಫ್ರೆಂಟ್ ಸ್ಟೇಟ್ಮೆಂಟ್ಸ್ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ರಿಸೆಷನ್ ಆಕ್ಚುಲಿ ಪ್ರಾಬ್ಲಮ್ ಜಾಬ್ಸ್ಗೆ? IT ಇಸ್ ಲೈಕ್ ಎ ಸೈನ್ ವೇವ್ ತರ ಬೇಸಿಕಲಿ. ಒಂದ್ಸತಿ ಮೇಲ್ ಹೋಗುತ್ತೆ, ಮೇಲ್ ಹೋಗಿದ್ ಕೆಳಗ್ ಬರ್ಲೇಬೇಕು, ಕೆಳಗ್ ಬಂದಿದ್ ತಿರ್ಗಾ ಮೇಲ್ ಹೋಗೇ ಹೋಗುತ್ತೆ. ಕರೆಕ್ಟ್. ಸೊ ಲೈಫ್ ಹಂಗೆ ಆಕ್ಚುಲಿ. ಸೊ ಇಲ್ಲೂ ಹಂಗೆ ಆಗ್ತಿರತ್ತೆ. ಸೊ ಯು ಹ್ಯಾವ್ ಟು ಬಿ ರೆಡಿ ಅಟ್ ಬೋತ್ ದ ಪಾಯಿಂಟ್ಸ್ ಬೇಸಿಕಲಿ. ಮೇಲಿದ್ದಾಗ್ಲೂ ಹೆಂಗಿರ್ಬೇಕಂತ ಗೊತ್ತಿರ್ಬೇಕು, ಕೆಳಗಿದ್ದಾಗ್ಲೂ ಹೆಂಗಿರ್ಬೇಕಂತ ಗೊತ್ತಿರ್ಬೇಕು. ಪ್ಲಸ್ ನಿಮ್ ಕಂಪ್ನಿಲಿ ನೀವು ಅಬ್ಸರ್ವ್ ಮಾಡ್ಬೇಕು, ಯಾವಾಗ ನೀವ್ ಇಂಪ್ಯಾಕ್ಟ್ ಆಗ್ಬೋದಾ ಇಲ್ವಾ ಅಂತ. ತುಂಬಾ ಹೈರ್ ಮಾಡ್ತಿದ್ದಾರೆ, ಅಥವಾ ಹೈರ್ ಮಾಡಿರೋರ್ನ ಬಿಟ್ಟು ಫುಲ್ ಟೈಮ್ ಅವ್ರು ಬಿಟ್ಟು ಕಾಂಟ್ರಾಕ್ಟರ್ಸ್ ನ ಹಾಕ್ತಿದ್ದಾರೆ. ಸೊ ಆಮೇಲೆ ಫುಲ್ ಟೈಮ್ ನ ಅವಾಯ್ಡ್ ಮಾಡಿ ಇಂಟರ್ನ್ಸ್ ನ ತಗೊಂತಿದ್ದಾರೆ. ಈ ತರದ್ ಏನಾದ್ರು ಚೇಂಜಸ್ ಆಗ್ತಿದ್ಯಾ ಅಬ್ಸರ್ವ್ ಮಾಡ್ತಿರ್ಬೇಕು. ಪ್ಲಸ್ ಇಲ್ಲ ಅಂದ್ರೆ ಇವಾಗ ಮೇಜರ್ ಫೀಚರ್ಸ್ ಇರುತ್ತೆ. ಸೊ ಯೂಶಲಿ ಟೆಸ್ಟರ್ಸ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಡೆವಲಪರ್ಸ್ ಯೂಶಲಿ ಟೆಸ್ಟರ್ಸ್ ನ ಅಷ್ಟಕ್ಕಷ್ಟೇ ಇಟ್ಕೋತಾರೆ. ಟೆಸ್ಟರ್ಸ್ ಜೊತೆ ಕ್ಲೋಸ್ ಆಗಿದ್ರೆ ಒಳ್ಳೇದು ಆಕ್ಚುಲಿ. ಅವ್ರಿಗೆ ಗೊತ್ತಾಗ್ತಿರತ್ತೆ ಯಾವ ಫೀಚರ್ ಹೋಗ್ತಿದೆ, ಯಾವ ಫೀಚರ್ ಬರ್ತಿದೆ, ಯಾವ್ದಿನ್ನ ಸ್ಕೋಪ್ ಅಲ್ಲಿ ಇದೆ ಅದೆಲ್ಲ. ಸೊ ಅವಾಗ ಗೊತ್ತಾಗತ್ತೆ, ಓ ಈ ಫೀಚರ್ಗೆ ಅಷ್ಟು ಸ್ಕೋಪ್ ಇಲ್ಲ, ನೀವು ಅದೇ ಫೀಚರ್ ಮೇಲೆ ವರ್ಕ್ ಮಾಡ್ತಿದ್ರೆ. ಸೊ ಅವಾಗ ಅದು ಮ್ಯಾಟರ್ ಆಗತ್ತೆ. ಸೊ ಅಲ್ಲೂ ಯು ಕ್ಯಾನ್ ಟೇಕ್ ಎ ಡಿಸಿಷನ್ ಟು ಮೂವ್ ಆನ್ ಆರ್ ಸಮಥಿಂಗ್. ಪ್ಲಸ್ ರೆಡಿ ಇರಬೇಕು, ಮಲ್ಟಿಪಲ್ ಲ್ಯಾಂಗ್ವೇಜಸ್ ಮೇಲೆ ವರ್ಕ್ ಮಾಡ್ತೀನಿ ಅಂತ, ಒಂದ್ರಲ್ಲೇ ಮಾಡ್ತೀನಿ ಅಂತ ಇದ್ರೆ ಅದು ನೋಡ್ತಾರೆ. ಈ ತರ ಪೊಸಿಷನ್ ಬಂದಾಗ ಫಸ್ಟ್ ಇಂಪ್ಯಾಕ್ಟ್ ಆಗ್ತೀರಾ. ಸೊ ಅಷ್ಟು ಡೈನಾಮಿಕ್ ಆಗಿಲ್ಲ, ಇದೇ ಬೇಕು ಅಂತಿದ್ರ. ಸೊ ಇದೆಲ್ಲ ಸೈನ್ಸ್. ಪ್ಲಸ್ ಲೀಡರ್ಶಿಪ್ ಟೀಮ್ ಅಲ್ಲಿ ಸ್ವಲ್ಪ ಚೇಂಜಸ್ ಆಗ್ತಿರತ್ತೆ ಜಾಸ್ತಿ. ಸೊ ಅದು ಎಲ್ಲ ಅಬ್ಸರ್ವ್ ಮಾಡ್ತಿರ್ಬೇಕು. ನಾನು ಒಂದೇನ್ ಅಬ್ಸರ್ವ್ ಮಾಡ್ತೀನಿ ಅಂದ್ರೆ, ಇದೆಲ್ಲ ಆಫೀಸ್ ಅಲ್ಲಿ ಇದೆಲ್ಲ ಇರುತ್ತೆ, ಲೀಡರ್ಶಿಪ್ ಜೊತೆ ಮೀಟಿಂಗ್ಸ್ ಇರುತ್ತೆ. ಯೂಶಲಿ ಯಾರು ಅಟೆಂಡೇ ಆಗಲ್ಲ ಅದನ್ನ. ಅವ್ರೇನು ಅವ್ರದ್ದು ಡೇ ಟು ಡೇ ಟಾಸ್ಕ್ ಇರುತ್ತೆ, ಅದನ್ನ ಮುಗಿಸ್ತಾರೆ, ಹೋಗ್ತಿರ್ತಾರೆ ಅಷ್ಟೇ. ಸೊ ಅದು ಇಂಪಾರ್ಟೆಂಟ್ ಆಗತ್ತೆ. ಅಲ್ಲಿ ಕೇಳಿಸ್ಕೋಬೇಕು, ಅಲ್ಲಿ ಏನೋ ಹಿಂಟ್ಸ್ ಗೊತ್ತಾಗತ್ತೆ. ಪ್ಲಸ್ ನಿಮ್ ಕಂಪ್ನಿದು ಫಿನಾನ್ಷಿಯಲ್ಸ್ ನೋಡ್ತಿರ್ಬೇಕು. ಆ ಫಿನಾನ್ಷಿಯಲ್ಸ್ ಹೆಂಗ್ ವೇರಿ ಆಗತ್ತೆ ಅದನ್ನ ನೋಡಿದ್ರೆ ಯು ವಿಲ್ ಗೆಟ್ ಎನ್ ಐಡಿಯಾ ಯಾವಾಗ ಇಂಪ್ಯಾಕ್ಟ್ ಆಗ್ಬೋದು, ಹೆಂಗ್ ಇಂಪ್ಯಾಕ್ಟ್ ಆಗುತ್ತೆ, ನಮ್ ಟೀಮ್ ಇಂಪ್ಯಾಕ್ಟ್ ಆಗುತ್ತೆ. ಓಕೆ, ಸೊ ನೀವ್ ಯಾವಾಗ ಲೇ ಆಫ್ ಆಗ್ಬೋದು, ನಿಮ್ಗೆ ಇಂಪ್ಯಾಕ್ಟ್ ಆಗುತ್ತಾ, ಇದ್ರ ಬಗ್ಗೆ ಏನ್ ಲೈಕ್ ಹೆಂಗೆ ನೀವು ಅದನ್ನ ಲೈಕ್ ಜಸ್ಟ್ ಅಟ್ಲೀಸ್ಟ್ ಪ್ರೆಡಿಕ್ಟ್ ಮಾಡ್ಬೋದು ಅಂತ ಹೇಳಿದ್ರು. ಇವಾಗ ಇಂಪ್ಯಾಕ್ಟ್ ಆಗೋಗಿದೆ ಅಂತ ಅನ್ಕೋಣ. ಎಷ್ಟೊಂದ್ ಜನ ಲೈಕ್ ಲೇ ಆಫ್ ಆಗಿದ್ದಾರೆ, ಅಥವಾ ಇನ್ ಸ್ವಲ್ಪ ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಜಾಬ್ ಸಿಗದೆ ಲೈಕ್ ಪ್ರೆಸೆಂಟ್ಲಿ ಅವ್ರ ಕಂಡೀಷನ್ ಜಾಬ್ಲೆಸ್. ಓಕೆ, ಸೊ ಇವಾಗ ರಿಸೆಷನ್ ಟೈಮ್ ಅಲ್ಲಿ ಹೇಗೆ ಅವರು ಜಾಬ್ ಹುಡುಕ್ಬೋದು? ಇದು ಎರಡ್ ತರ ಆನ್ಸರ್ ಮಾಡ್ತೀನಿ. ಫಸ್ಟ್ ಪಾರ್ಟ್ ವಿಲ್ ಬಿ ಅದೇ ಲೇ ಆಫ್ ಆಗಿರೋರು, ಆಲ್ರೆಡಿ ಎಕ್ಸಿಸ್ಟಿಂಗ್ ವರ್ಕ್ ಮಾಡ್ತಿರೋರ್ದು ಒಂದ್ ಆನ್ಸರ್. ಇನ್ನೊಂದು ಈ ಟೈಮಲ್ಲಿ ಹುಡುಕೋದು. ಎರಡು ಸ್ಪ್ಲಿಟ್ ಮಾಡೋಣ. ಓಕೆ, ಎರಡು ಡಿಫ್ರೆಂಟ್ ಸಿನಾರಿಯೋ ಅದಕ್ಕೆ. ಸೊ ಇವಾಗ ಏನಾಗುತ್ತೆ ಅಂದ್ರೆ, ಆಲ್ರೆಡಿ ವರ್ಕ್ ಮಾಡ್ತಿರ್ತಾರಲ್ಲ, ಸೊ ವರ್ಕ್ ಮೋಡ್ಗೆ ಹೋಗ್ಬಿಡ್ತಾರೆ, ಲರ್ನಿಂಗ್ ಮೋಡ್ ಇಂದ ವರ್ಕ್ ಮೋಡ್ಗೆ ಹೋಗ್ಬಿಡ್ತಾರೆ ಅವರು. ಸೊ ಅದನ್ನೇ ಮಾಡ್ತಾ ಇರ್ತಾರೆ ರಿಪಿಟೇಟಿವ್ ಆಗಿ. ಸೊ ಅದೇನಾಗುತ್ತೆ ಅಂದ್ರೆ ಅದೊಂಥರ ಲೂಪ್ ತರ ತುಂಬಾ ಈಸಿ ಆಗ್ಬಿಡುತ್ತೆ. ಯಾವ್ದೋ ಒಂದು ರೆಸ್ಟ್ API ಮಾಡ್ತಿದ್ದೀರಾ ಅಥವಾ ಯಾವ್ದೋ ಫ್ರಂಟ್ ಎಂಡ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ಅದು ನಿಮ್ಗೆ ಗೊತ್ತಾಗ್ಬಿಡತ್ತೆ, ಓ ಈ ಕಾಂಪೊನೆಂಟ್ ಮಾಡ್ಬೇಕು, ಈ ಕಾಂಪೊನೆಂಟ್ ಈ ತರ ಹಿಂಗೆ ಅಂತ. ಸೊ ಹೊಸ ಏನೇ ಫೀಚರ್ ಬರ್ಲಿ ನಿಮ್ಗೆ ಅದೊಂಥರ ಮಸಲ್ ಮೆಮೊರಿ ತರ ಆಗ್ಬಿಡತ್ತೆ. ಎಲ್ಲೋ ಒಂದೊಂದ್ ಟೈಮ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ, ಅದು ಅಷ್ಟು ಫ್ರೀಕ್ವೆಂಟ್ ಆಗಿ ಬರಲ್ಲ. ಬರ್ಬೋದು, ಸ್ವಲ್ಪ ಜಾಸ್ತಿ ಬರ್ಬೋದು, ಆದ್ರೆ ಆಮೇಲೆ ಕಮ್ಮಿ ಆಗ್ತಾ ಹೋಗುತ್ತೆ ಒಂದೇ ಪ್ರಾಡಕ್ಟ್ ಮೇಲೆ ತುಂಬಾ ಟೈಮ್ ವರ್ಕ್ ಮಾಡಿದ್ರೆ. ಸೊ ಅವಾಗ ಏನಾಗುತ್ತೆ, ಇನಿಷಿಯಲ್ ಆಫ್ ದ ಪ್ರಾಜೆಕ್ಟ್ ಅಲ್ಲಿ ನಿಮ್ದು ಲರ್ನಿಂಗ್ ಕರ್ವ್ ಹೆಂಗಿರತ್ತೋ
ಆಮೇಲೆ ಅಷ್ಟಿರಲ್ಲ, ಅಂದ್ರೆ ಲರ್ನಿಂಗ್ ಮೋಡ್ ಅಲ್ಲಿ ಇರಲ್ಲ, ಒಂಥರ ವರ್ಕ್ ಮೋಡ್ ತರ ಇರುತ್ತೆ, ಮಾಡಿ ಕೊಟ್ಬೋಣ ಆಮೇಲೆ ವಿಲ್ ಎಂಜಾಯ್ ಅಂತ ಆ ತರ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ತಕ್ಷಣ ಇಂಪ್ಯಾಕ್ಟ್ ಆಗತ್ತೆ ಅಂತ ಅನ್ಕೊಳ್ಳಿ. ಸೊ ಅವಾಗ ತುಂಬಾ ಪ್ಯಾನಿಕ್ ಆಗ್ತಾರೆ. ಪ್ಯಾನಿಕ್ ಆಗಿ ಅವ್ರದ್ದು ಟಚ್ ಹೋಗ್ಬಿಟ್ಟಿರುತ್ತೆ, DS ಪ್ಲಸ್ ಕೋಡಿಂಗು ಎಲ್ಲ ಸ್ವಲ್ಪ ಟಚ್ ಹೋಗಿರುತ್ತೆ. ಸೊ ಪ್ಲಸ್ ಇಂಟರ್ವ್ಯೂಲ್ ಏನ್ ಕೇಳ್ತಾರೆ ಅದು ಅಷ್ಟೂನು ನಾವು ಅಷ್ಟು ಯೂಸ್ ಮಾಡ್ತೀವಿ ಅಂತಿರಲ್ಲ ಡೈಲಿ. ಸೊ ಅದು ಅಷ್ಟು ಟಚ್ ಹೋಗಿರುತ್ತೆ. ಸೊ ದೇ ಹ್ಯಾವ್ ಟು ರಿವೈಸ್ ಎವ್ರಿಥಿಂಗ್. ಸೊ ದೇ ವಿಲ್ ಗೋ ಇನ್ ಎ ವೆರಿ ಪ್ಯಾನಿಕ್ ಮೋಡ್. ಅವಾಗ ಏನಂತ ಅನ್ಕೋತಿರ್ತಾರೆ, ನಾನು ಅನ್ಎಂಪ್ಲಾಯ್ಡ್ ಆಗಿದ್ದೇನೆ, ಜಾಬ್ ಸಿಗ್ತಿಲ್ಲ, ಕಾಲ್ಸ್ ಸಿಗ್ತಿಲ್ಲ, ಕಾಲ್ಸ್ ಬಂದ್ರು ಒಂದೊಂದು ಇಂಟರ್ವ್ಯೂ ಅಟೆಂಡ್ ಆಗ್ತಾರೆ, ಎಷ್ಟೊಂದು ಮರ್ತೋಗ್ಬಿಟ್ಟಿರುತ್ತೆ. ಸೊ ಆ ತರಾನು ಎಲ್ಲ ಆಗುತ್ತೆ. ಸೊ ಅವಾಗ ತುಂಬಾ ಪ್ಯಾನಿಕ್ ಆಗ್ತಾರೆ. ಪ್ಲಸ್ ಹುಡ್ಕೋದು ಕಷ್ಟ. ಆಸ್ ಎನ್ ವೆನ್ ಯುವರ್ ಎಕ್ಸ್ಪೀರಿಯನ್ಸ್ ಗ್ರೋ ಆದಂಗೆ ಒಂದೊಂದು ಜಾಬ್ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗಲ್ಲ, ಲಿಂಕ್ಡ್ಇನ್ ಥ್ರೂನೇ ಹುಡುಕ್ಬೇಕು ಜಾಸ್ತಿ. ಬೇರೆ ಜಾಬ್ ಪ್ಲಾಟ್ಫಾರ್ಮ್ ಅಲ್ಲಿ ಅಷ್ಟೇ ಸಿಗಲ್ಲ, ತೀರಾ ಜಾಸ್ತಿ ಆಗ್ತಾ ಹೋದ್ರೆ ಎಕ್ಸ್ಪೀರಿಯನ್ಸ್. ಪ್ಲಸ್ ನೀವು ಜಾಸ್ತಿ ಪ್ಯಾಕೇಜ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದ್ರೂ ಸಿಗಲ್ಲ, ಕಮ್ಮಿ ಪ್ಯಾಕೇಜ್ಗೆ ಅಂದ್ರೆ ಸಿಗತ್ತೆ ಒಂದೊಂದು ಪ್ಲಾಟ್ಫಾರ್ಮ್ ಅಲ್ಲಿ. ಸೊ ಅವಾಗ ಲಿಂಕ್ಡ್ಇನ್ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಆದಷ್ಟು ಪೋಸ್ಟ್ ಹೋಗ್ಬೇಕು, ಅಲ್ಲಿ ಹ್ಯಾಶ್ ಟ್ಯಾಗ್ಸ್ ಇರುತ್ತೆ. ಜಾವಾ ಇಂಟ್ರೆಸ್ಟ್ ಅನ್ಕೊಳ್ಳಿ, ಜಾವಾ ಹ್ಯಾಶ್ ಟ್ಯಾಗ್ ನ ಫಾಲೋ ಮಾಡ್ಬೇಕು. ಜಾವಾ ರಿಲೇಟೆಡ್ ಜಾಬ್ಸ್ ಏನೇ ಬರಲಿ ಅಲ್ಲಿ ಅವ್ರು ಇಮಿಡಿಯೇಟ್ ಪೋಸ್ಟ್ ಹಾಕಿರ್ತಾರೆ, ಅಲ್ಲಿ ಇಮೇಲ್ ಐಡಿನೂ ಇರುತ್ತೆ. ಯು ಕ್ಯಾನ್ ಸೆಂಡ್ ಎ ಕೋಲ್ಡ್ ಇಮೇಲ್ ಫಾರ್ ದಮ್ ಡೈಲಿ ಅಲಾಂಗ್ ವಿತ್ ಯುವರ್ ಲರ್ನಿಂಗ್. ಯು ಹ್ಯಾವ್ ಟು ಡೂ ದಿಸ್ ಆಲ್ಸೋ. ಬೆಳಗ್ಗೆ ಎದ್ದೇಳೋದು, ಒಂದು 10 ಇಮೇಲ್ ಕಳ್ಸೋದು, ಒಂದಷ್ಟು ಇನ್ಸ್ಟೆಂಟ್ ಜಾಬ್ ಕಳ್ಸೋದು, ಆಮೇಲೆ ಇನ್ನೊಂದಷ್ಟು ಜನನ್ನ ಕನೆಕ್ಷನ್ ರಿಕ್ವೆಸ್ಟ್ ಕಳ್ಸೋದು, ಇನ್ನೊಂದಷ್ಟು ಜನಕ್ಕೆ ಪಿಂಗ್ ಮಾಡೋದು. ಸೊ ಯು ಹ್ಯಾವ್ ಟು ಡೂ ಬೋತ್ ಇನ್ ಪ್ಯಾರಲಲ್ ಅಷ್ಟೇ. ಅಂಡ್ ಯು ಶುಡ್ ನಾಟ್ ಬಿ ಎಮೋಷನಲ್ ಅಷ್ಟೇ, ಇದೇ ಮೇನ್. ಎಮೋಷನಲ್ ಆದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಇಂಟರ್ವ್ಯೂ. ನನ್ ಡೇ ಆಫ್ ಆಯ್ತು, ಏನಾಗತ್ತೋ, ನಮ್ಮ ಮನೆಯವರೆಲ್ಲ ನನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ, ಕೆಲಸ ಹೋಯ್ತು, ಅದನ್ನ ತುಂಬಾ ಮನ್ಸಿಗೆ ಹಾಕೊಂಡ್ಬಿಡ್ತಾರೆ. ಇಂಟರ್ವ್ಯೂನು ಚೆನ್ನಾಗಿ ಮಾಡಲ್ಲ, ಸಿಗದೆ ಕಷ್ಟ. ರಿಸೆಷನ್ ಟೈಮ್ ಅಲ್ಲಿ ಕಮ್ಮಿ ಆಪ್ಷನ್ ಸಿಗತ್ತೆ, ಅದರಲ್ಲೂ ಕಳ್ಕೊತಾ ಹೋಗ್ತಾರೆ. ಸೊ ಇದು ಎಕ್ಸ್ಪೀರಿಯನ್ಸ್ಡ್ ಅವ್ರಿಗೆ ಬೇಸಿಕಲಿ. ಸೊ ಇವಾಗ ಕಮಿಂಗ್ ಟು ಫ್ರೆಶರ್ಸ್, ಆಲ್ರೆಡಿ ಜಾಬ್ ಮಾರ್ಕೆಟ್ ಬಿದ್ದಿರತ್ತೆ. ನಾನ್ ಫ್ರೆಶರ್ಸ್ ಹತ್ರ ಫಸ್ಟ್ ಎಲ್ಲರೂ ಇದೇ ಹೇಳೋದು, ಎಕ್ಸ್ಪೀರಿಯನ್ಸ್ ಇರೋರ್ನೇ ತೆಗಿತಿದ್ದಾರೆ, ನಮ್ಗೆ ಯಾರು ತಗೊಂತಾರೆ ಅಂತ ಒಂದು ಕಾಮನ್ ಆಗಿ ಕೇಳೀನಿ. ಅವ್ರು ಬಿದ್ದವ್ರೆ ಅವರೇ ತಗೊಂತಾರೆ, ಆತರ ಶಫಲ್ ಆಗ್ತಿರತ್ತಲ್ಲೇ, ನಮ್ಗೆ ಯಾರು ತಗೊಲ್ಲ ಹಂಗಿರತ್ತೆ. ಅವ್ರದ್ದು ರೆಸ್ಯೂಮೆ ಕಳ್ಸಕ್ ಹೇಳ್ತೀನಿ. ಅವ್ರದ್ದು ಕಾಮನ್ ಆಗಿ ಮಿಸ್ಟೇಕ್ಸ್ ಇರುತ್ತೆ, ಒಂದ್ ರಾಶಿ ಲ್ಯಾಂಗ್ವೇಜ್ ಇರುತ್ತೆ ಆಸ್ ಎ ಫ್ರೆಶರ್. ಸೊ ಅದು ಸ್ಟ್ರೀಮ್ ಲೈನ್ ಆಗಿರಲ್ಲ ಅವ್ರದ್ದು, ಮಾಡಿರೋ ಪ್ರಾಜೆಕ್ಟ್ಸ್ ವಾಸ್ಟ್ ಆಗಿ ಹೋಗಿರುತ್ತೆ. ಸೊ ಯಾವ್ದು ಒಂದ್ ಲ್ಯಾಂಗ್ವೇಜ್ ಕರೆಕ್ಟ್ ಆಗಿ ಗೊತ್ತಿಲ್ಲ ತರ ಆಗತ್ತೆ. ಸೊ ಇವ್ರೇನ್ ಮಾಡ್ಕೋತಾರೆ, ಮ್ಯಾಕ್ಸಿಮಮ್ ಕೀವರ್ಡ್ಸ್ ಮ್ಯಾಚ್ ಮಾಡ್ಕೋಬೇಕು ಅಂತ ಬರೋ ಕೀವರ್ಡ್ಸ್ ಎಲ್ಲ ರೆಸ್ಯೂಮೆ ಮೇಲೆ ಹಾಕಿಟ್ಟಿರ್ತಾರೆ. ಸೊ ವಿಚ್ ಇಸ್ ಆಲ್ಸೋ ಎ ಪ್ರಾಬ್ಲಮ್ ಆಸ್ ಎ ಫ್ರೆಶರ್ಗೆ ಹೇಳ್ತಿರೋದು. ಸೊ ಇದು ಪ್ರಾಬ್ಲಮ್. ಪ್ಲಸ್ ಅದೇ DS ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು, ಅದೊಂಥರ ಮಾರ್ನಿಂಗ್ ಒಂದ್ ಸೆಷನ್, ಈವ್ನಿಂಗ್ ಒಂದ್ ಸೆಷನ್ ತರ. ಸೊ ಅದು ಮಾಡ್ಬೇಕು ಫ್ರೆಶರ್ಸ್. ಪ್ಲಸ್ ನಿಮ್ ಕಾಲೇಜ್ ಸೀನಿಯರ್ಸ್ ಅಥವಾ ಇನ್ಯಾರು ಅಲುಮ್ನೈಸ್ ಇರ್ತಾರೋ ಅವ್ರ ಜೊತೆ ನೆಟ್ವರ್ಕಿಂಗ್ ಚೆನ್ನಾಗಿ ಇಟ್ಕೋಬೇಕು. ಅವ್ರ ಟೀಮ್ ಅಲ್ಲೇ ಓಪನಿಂಗ್ಸ್ ಇರುತ್ತೆ, ಅವ್ರು ನೋಡಿರ್ತಾರೆ ನೀವು ಹೆಂಗ್ ವರ್ಕ್ ಮಾಡ್ ಕಾಲೇಜ್ ಟೈಮ್ ಅಲ್ಲಿ ನೋಡಿರ್ತಾರೆ, ಬೇರೆ ಯಾವ್ದೋ ಪ್ರಾಜೆಕ್ಟ್ ಅಲ್ಲಿ ನೋಡಿರ್ತಾರೆ. ಸೊ ಅವ್ರಿಗೆ ಈಸಿ ಆಗುತ್ತೆ, ಈಸಿಲಿ ದೇ ಕ್ಯಾನ್ ಪಿಕ್ ಇಟ್ ಅಪ್. ರ್ಯಾಂಡಮ್ ಆಗಿ ಲಿಂಕ್ಡ್ಇನ್ ಅಲ್ಲಿ ಮೆಸೇಜ್ ಮಾಡೋಕ್ಕಿಂತ ಇದು ಈಸಿಯಾಗಿ ವರ್ಕೌಟ್ ಆಗುತ್ತೆ ಫ್ರೆಶರ್ಗೆ. ಅದಲ್ದರ LinkedIn they can also apply similar to whatever I mentioned for experienced. Hashtags ಇರ್ಬೋದು, ಒಂದಷ್ಟು ಫ್ರೆಶರ್ಗೆ ಅಂತಾನೆ ಸಪ್ರೇಟ್ ಹ್ಯಾಶ್ಟ್ಯಾಗ್ಸ್ ಇರುತ್ತೆ. ಫ್ರೆಶರ್ಗೆ ಅಡ್ವಾಂಟೇಜು ಇದೆ, because they can pick any new skill which is coming up in the market. Correct. ಇವಾಗ ಫಾರ್ ಎಕ್ಸಾಂಪಲ್ ಗೋಲ್ಯಾಂಗ್ ಅಂತ ಅನ್ಕೊಳ್ಳಿ, ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋರು ಸಿಗಲ್ಲ ಗೋಲ್ಯಾಂಗ್ ಮಾರ್ಕೆಟ್ಗೆ ಹೋದ್ರೆ, ಕಮ್ಮಿ ಜನ ಸಿಗ್ತಾರೆ. ಸೊ ಅವ್ರು ಅಷ್ಟು ಜನದಲ್ಲೇ ತಗೋಬೇಕಾಗುತ್ತೆ. ಸೊ ಅಲ್ಲಿ ಆತರ ಹೊಸ ಸ್ಕಿಲ್ ಇವ್ರು ಪಿಕ್ ಮಾಡಿದ್ರೆ ಇವ್ರಿಗೆ ಅಡ್ವಾಂಟೇಜ್ ಇರುತ್ತೆ. ಸೊ ಇಟ್ ಗೋಸ್ ಈದರ್ ವೇಸ್ ಬೇಸಿಕಲಿ. ನೆಕ್ಸ್ಟ್ ಕ್ವಶನ್, ಇವಾಗ ನೀವ್ ಹೇಳಿದ್ರಿ ಏನ್ ಮಾಡ್ಬೇಕಂತ ಹೇಳಿ, ಬಟ್ ಸ್ವಲ್ಪ ಜನ ಹೇಳಿದೀರಾ ಲೈಕ್ ಸ್ವಲ್ಪ ಲೇ ಆಫ್ ಆದ ತಕ್ಷಣ ಲೈಕ್ ಮೆಂಟಲಿ ಡೌನ್ ಆಗಿ ಹೋಗ್ತಾರೆ ಅಂಡ್ ಫುಲ್ ಎಮೋಷನಲಿ ಲೈಕ್ ಬ್ರೇಕ್ ಡೌನ್ ಆಗಿ ಹೋಗಿರ್ತಾರೆ. ಸೊ ಅವರು ಹೇಗೆ ಮತ್ತೆ ವಾಪಸ್ ಕಮ್ ಬ್ಯಾಕ್ ಮಾಡ್ಬೋದು? ಲೈಕ್ ಅವ್ರಿಗೆ ಏನಾದ್ರು
ಮೋಟಿವೇಶನ್ ಏನಾದ್ರು ಕೊಡೋಕೆ? ಅದೇ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಂದು ಇಂಪ್ಯಾಕ್ಟ್ ಆಗಿತ್ತು ಸೆಕೆಂಡ್ ಕಂಪ್ನಿಯಲ್ಲಿ, ಸ್ಯಾಂಡೋನ್ ಅಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ. ನಂದು ಇಡೀ ಟೀಮೇ ತೆಗ್ದಿದ್ರು. ಸೊ ತುಂಬಾ ಜಾಸ್ತಿನೇ ಇಂಪ್ಯಾಕ್ಟ್ ಆಗಿತ್ತು. ಫಸ್ಟ್ ಥಿಂಗ್ ಏನು ಅಂದ್ರೆ, ಯು ಶುಡಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಎನಿ ಒನ್. ಅವ್ರು ಹಿಂಗಿದ್ದಾರೆ, ಅವ್ರು ಹಂಗ್ ಮಾಡ್ತಿದಾರೆ, ಅವ್ರು ಹಿಂಗ್ ಮಾಡ್ತಿದಾರೆ ಅಂದ್ರೆ ಸ್ವಲ್ಪ ಜನಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ಅಲ್ಲಿಂದ ಮೂವ್ ಆನ್ ಆಗಕ್ಕೆ. ಕಂಪ್ನಿ ಏನು ಒಂಥರ ರಿಲೇಶನ್ಶಿಪ್ ತರ ಒಂಥರ, ಅಲ್ಲಿಂದನೂ ಮೂವ್ ಆನ್ ಆಗ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳತ್ತೆ ಒಬ್ಬೊಬ್ರಿಗೆ. ಸೊ ಆಗೇನ್ ಮಾಡ್ಬೇಕಂದ್ರೆ ಅವ್ರದ್ದೇನ್ ಫೇವ್ರೇಟ್ ಹಾಬಿ ಇದೆ ಅಥವಾ ಟ್ರಾವೆಲ್, ಯಾವ್ದೋ ಒಂದು ಟ್ರಿಪ್ ಹೋಗಿ ಒಂದ್ಸತಿ ಮೈಂಡ್ ಫ್ರೆಶ್ ಮಾಡ್ಕೊಂಡ್ ಬಂದ್ಬಿಡ್ಬೇಕು. ಆ ಫ್ರಸ್ಟ್ರೇಟೆಡ್ ಮೈಂಡ್ ಇಟ್ಕೊಂಡ್ರೆ ಅದೇ ಓದಿದೇನೋ ತಲೆಗತ್ತಲ್ಲ, ಇಂಟರ್ವ್ಯೂ ಪ್ರಿಪೇರ್ ಆಗಲ್ಲ. ಸೊ ಅದು ಡೌನ್ ಅಲ್ಲೇ ಇರ್ತೀವಿ. ಪ್ಲಸ್ ಜಾಸ್ತಿ ಸೋಷಿಯಲ್ ಮೀಡಿಯಾ ಏನಾರು ಯೂಸ್ ಮಾಡ್ತಿದ್ರೆ ಅದನ್ನ ಡೌನ್ ಮಾಡ್ಬೇಕು. ಬಿಕಾಸ್ ನಾವೇನ್ ಥಿಂಕ್ ಮಾಡ್ತೀವಿ ಅಂದ್ರೆ, ಬೇರೆಯವರೆಲ್ಲ ಹಿಂಗ್ ಆಚೆ ಹೋಗ್ತಿದಾರೆ, ಇಲ್ಲೆಲ್ಲೋ ಟ್ರಿಪ್ ಹೋಗ್ತಿದಾರೆ, ಫಾರಿನ್ ಹೋಗ್ತಿದಾರೆ, ಮಾಸ್ಟರ್ಸ್ ಹೋಗ್ತಿದಾರೆ, ಇನ್ಯಾರೋ ಮದ್ವೆ ಆಗ್ತಿದಾರೆ. ಸೊ ಇದನ್ನೆಲ್ಲ ನಾವು ಮೈಂಡ್ಗೆ ಹಾಕೊಂಡ್ಬಿಡ್ತೀವಿ, ಓ ಇವ್ರದೆಲ್ಲ ಹಿಂಗ್ ಆಗ್ತಿದೆ. ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ, ಸೋಷಿಯಲ್ ಮೀಡಿಯಾ ಹೆಂಗೆ ಅಂದ್ರೆ, ನಾವು ಡಿಪ್ರೆಸ್ಡ್ ಆಗಿದ್ರೆ ಡಿಪ್ರೆಸ್ ರೀಲ್ಸೇ ಬರುತ್ತೆ, ಅವ್ರು ಮತ್ತೆ ಇನ್ನೂ ಜಾಸ್ತಿ ಡಿಪ್ರೆಸ್ ಮಾಡುತ್ತೆ. ಅದು ನೀವು ಅದೇ ಅಲ್ಗಾರಿದಮ್ ಹಂಗೆ ಅಲ್ಲ ಇರೋದು, ನೀವ್ ಹೆಂಗಿರ್ತೀವೋ ಹಂಗೆ ಇರ್ಸೋದಕ್ಕೆ ಟ್ರೈ ಮಾಡುತ್ತೆ. ನೀವು ಬೇಸಿಕಲಿ ಕೋಡಿಂಗ್ ಡೇ ಮಾಡ್ತಿದ್ರೆ ಕೋಡಿಂಗ್ ಡೇ ರೀಲ್ಸ್ ಬರುತ್ತೆ, ಡಿಪ್ರೆಸ್ಡ್ ಆಗಿದ್ರೆ ಇನ್ನ ಡಿಪ್ರೆಸ್ಡ್ ಡೇ ಬರುತ್ತೆ, ಯಾವ ಲವ್ ಫೇಲ್ಯೂರ್ದು ರೀಲ್ಸ್. ಸೊ ಅದೇನಾಗುತ್ತೆ, ಅದು ಆ ಲೂಪಲ್ಲಿ ಹೋಗ್ಬಿಡ್ತೀರಾ. ಸೊ ನನ್ ಸಜೆಷನ್ ಏನಂದ್ರೆ, ನನ್ ಪರ್ಸನಲ್ ಎಕ್ಸ್ಪೀರಿಯನ್ಸ್, ನೀವೇನೋ ಒಂದು ಮೈಂಡ್ ಫ್ರೆಶ್ ಮಾಡ್ಕೋಬೇಕಂದ್ರೆ ನಿಮ್ದೇನೋ ಆಕ್ಟಿವಿಟಿ ಇರುತ್ತೆ, ಸೈಕ್ಲಿಂಗು ಅಥವಾ ಹೈಕಿಂಗು, ನೀವ್ ಯಾವಾಗ್ಲೂ ಇದ್ ಮಾಡಿದ್ರೆ ನಿಮ್ ಮೈಂಡ್ ರಿಲೀಸ್ ಆಗುತ್ತೆ, ಅಥವಾ ಕುಕ್ಕಿಂಗು ಈ ತರದ್ದೆಲ್ಲ. ಸೊ ಅದನ್ನ ಮಾಡಿ ಫಸ್ಟ್ ಮೈಂಡ್ ಅಲ್ಲಿ ಇರೋದನ್ನೆಲ್ಲ ಆಚೆ ತೆಗಿಬೇಕು. ಆಮೇಲೆ ಹಂಗೆ ನಾರ್ಮಲ್ ಆಗಿ ಫ್ರೆಂಡ್ಸು, ಫ್ಯಾಮಿಲಿ ಅವ್ರನ್ನೆಲ್ಲ ಮೀಟ್ ಆಗ್ತಿರ್ಬೇಕು. ಇದಿಲ್ಲ ಅನ್ಬಿಟ್ಟು ಎಲ್ಲದನ್ನು ಕಟ್ ಡೌನ್ ಮಾಡ್ಬಿಡೋದಲ್ಲ. ಆದ್ರೆ ಸೋಷಿಯಲ್ ಮೀಡಿಯಾ ಒಂದ್ ಹೇಳ್ತೀನಿ, ಕಟ್ ಡೌನ್ ಮಾಡ್ಬೇಕು, ಬಿಕಾಸ್ ಇಟ್ ವಿಲ್ ಟೇಕ್ ಯು ಇನ್ ಅ ಡಿಫರೆಂಟ್ ಲುಕ್. ಸೊ ಇದನ್ನೆಲ್ಲ ಇಟ್ಕೊಂಡು ಯು ಕೀಪ್ ಯುವರ್ ಸ್ಟಡೀಸ್ ಬೇಸಿಕಲಿ. ಅಂಡ್ ಒನ್ ಡೇ ಸಿಗುತ್ತೆ. ಹೋಪ್ಸ್ ಬಿಡಬಾರ್ದು ಅಷ್ಟೇ. ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಮಾಡ್ಬೇಕು. ಅಂದ್ರೆ ಹೆಂಗ್ ಅಪ್ರೋಚ್ ಮಾಡೋದು, ಹೆಂಗ್ ನಿಮ್ ನೆಟ್ವರ್ಕ್ ಬಿಲ್ಡ್ ಆಗ್ಬಿಡ್ರತ್ತೆ ಅಷ್ಟೊತ್ತಿಗೆ. ಸೊ ಯಾರು ಅದು ಇಟ್ಸ್ ಎ ಗುಡ್ ಥಿಂಗ್ ಆಕ್ಚುಲಿ. ಓಕೆ, ಸೊ ರಿಸೆಷನ್ ಬಗ್ಗೆ ಮಾತಾಡೋದು, ಹೇಗೆ ಹ್ಯಾಂಡಲ್ ಮಾಡಬೇಕು, ಹೇಗೆ ಲೇ ಆಫ್ ಆದ್ರೆ ನೆಕ್ಸ್ಟ್ ಇನ್ನೊಂದು ಕಂಪ್ನಿಗೆ ಲೈಕ್ ಜಾಬ್ಗೆ ಹುಡುಕ್ಬೋದು ನೀವು, ಈ ರೀತಿಯ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಇವಾಗ ನೆಕ್ಸ್ಟ್ ಇನ್ನೊಂದು ಕಾಮನ್ ಡೌಟ್, ನಾನು ನಾನ್ IT ಬ್ಯಾಕ್ಗ್ರೌಂಡ್ ಇಂದ ಬಂದು IT ಜಾಬ್ ಅಲ್ಲಿ ಲೈಕ್ IT ಕಂಪನೀಸ್ ಅಲ್ಲಿ ಜಾಬ್ ತಗೋಬೋದಾ? ಅಂಡ್ IT ಜಾಬ್ ಅಲ್ಲಿ ಲೈಕ್ IT ಕಂಪನೀಸ್ ಅಲ್ಲಿ ಜಾಬ್ ತಗೊಂಡ್ರು ನನ್ನ ಕೆರಿಯರ್ ಗ್ರೋತ್ ಹೇಗಿರುತ್ತೆ? ಲೈಕ್ ನಾನೇನಾದ್ರು ನಾನ್ IT ಅಂದ್ಬಿಟ್ಟು ಅವರು ಮುಂದೆ ಪ್ರಮೋಷನ್ ಮಾಡೋದೆಲ್ಲ ಕಡಿಮೆ ಮಾಡ್ತಾರಾ? ಆತರ ಏನಾದ್ರು ಡೌಟ್ಸ್ ಇದೆ ಎಷ್ಟೊಂದು ಜನಕ್ಕೆ, ಸೊ ಅದನ್ನ ಕ್ಲಿಯರ್ ಮಾಡು. ನಾನು ನಾನ್ IT ಇಂದಾನೆ ಬರ್ತಿರೋದು. ಸೊ ಅದೇ ನಾನು ಎಲೆಕ್ಟ್ರಾನಿಕ್ಸ್ ಫೀಲ್ಡ್ ಇಂದ ಬರ್ತಿರೋದು. ಸೊ ಒನ್ಸ್ ಅದೇ ಮಾರ್ಕೆಟ್ ಒಳಗೆ, ಐ ಮೀನ್ ಇಂಡಸ್ಟ್ರಿ ಒಳಗೆ ಹೋದ್ರೆ ನಿಮ್ ಯಾವ ಡಿಪಾರ್ಟ್ಮೆಂಟ್ ಇಂದ ಬಂದಿರೋ ಮ್ಯಾಟರ್ ಆಗಲ್ಲ. ಕೆಮಿಕಲ್ ಇರ್ಬೋದು, IEM ಇರ್ಬೋದು, ಮೆಕ್ಯಾನಿಕಲ್, ಯಾವ್ದು ಬೇಕಾದ್ರು ಯಾವ್ದು ಮ್ಯಾಟರ್ ಆಗಲ್ಲ. ಒಂದ್ಸತಿ ಒಳಗೆ ಹೋದ್ಮೇಲೆ ಯು ಆರ್ ದೇರ್ ಟು ಸಾಲ್ವ್ ಸಮ್ ಪ್ರಾಬ್ಲಮ್ ಅಷ್ಟೇ. ಆದ್ರೆ ಒಂದು ಅಡ್ವಾಂಟೇಜ್ ಇದ್ದೇ ಇರುತ್ತೆ CS ಅವ್ರಿಗೆ, ಒಂದು ಕಂಪ್ಯೂಟರ್ ಫಂಡಮೆಂಟಲ್ಸ್ ಜಾಸ್ತಿ ಓದಿರ್ತಾರೆ, ವಿಚ್ ಯು ಕ್ಯಾನ್ ಪಿಕ್ ಇಟ್ ಅಪ್ ಯುವರ್ ಸೆಲ್ಫ್ ಬೇಸಿಕಲಿ. ಅಂದ್ರೆ ಸೆಲ್ಫ್ ಸ್ಟಡಿ ಮಾಡ್ಬೋದು. ಸೆಲ್ಫ್ ಸ್ಟಡಿ ಮಾಡಿದ್ರೆ ಜಾಸ್ತಿ ಚೆನ್ನಾಗಿ ಗೊತ್ತಿರುತ್ತೆ ನನ್ನ ಪ್ರಕಾರ ಆಕ್ಚುಲಿ CS ಮಾಡಿರೋರ್ಕಿಂತ ಒಂದೊಂದ್ ಸಿಚುಯೇಷನ್ ಅಲ್ಲಿ. ಬಿಕಾಸ್ ಏನಕ್ಕೆ ಅಂದ್ರೆ ಒಂದಷ್ಟು ಜನ ಮಾರ್ಕ್ಸ್ಗೆ ಅಂತ ಓದ್ತಾರೆ, ಸೊ ಆ ಪಾರ್ಟ್ ಗೊತ್ತಿರಲ್ಲ ಅವ್ರಿಗೆ. ಒಂದಷ್ಟು ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೋಬೇಕು ಅಂತ ಓದ್ತಾರೆ, ಅವ್ರನ್ನ ಬಿಟ್ಕೊಂಡು ಮಾರ್ಕ್ಸ್ಗೋಸ್ಕರ ಓದ್ತಿದ್ರೆ ನೀವು ಯಾವ ಡಿಪಾರ್ಟ್ಮೆಂಟ್ ಓದಿದ್ರು ಫೈನ್, ಇಟ್ಸ್ ಯು ಆರ್ ನಾಟ್ ಗೋನ್ ಟು ಯೂಸ್ ಇಟ್ ಬೇಸಿಕಲಿ. ಸಿಚುಯೇಷನ್ ಬಂದಾಗ ನಿಮ್ಗೆ ನೆನಪು ಬರಲ್ಲ ಮಾರ್ಕ್ಸ್ಗೋಸ್ಕರ ಓದಿದ್ರೆ. ಸೊ ಮ್ಯಾಟರ್ ಆಗಲ್ಲ, ಸ್ವಲ್ಪ ಹಾರ್ಡ್ ವರ್ಕ್ ಎಕ್ಸ್ಟ್ರಾ ಮಾಡ್ಬೇಕಾಗುತ್ತೆ ನಾನ್ IT ಅಂದ್ರೆ. ಫಸ್ಟ್ ಜಾಬ್ ಅಷ್ಟೇ. ಫಸ್ಟ್ ಜಾಬ್ ಆದ್ಮೇಲೆ ನಿಮ್ಗೇನ್ ಮ್ಯಾಟರ್ ಆಗಲ್ಲ. ಓಕೆ, ಸೊ ನಾನ್ IT ಟು IT ಬರೋದೇನು ಕಷ್ಟ ಇಲ್ಲ, ಲೈಕ್ ಮ್ಯಾಟರ್ ಆಗಲ್ಲ ಆಕ್ಚುಲಿ ನಾನ್ IT ಅಂತ. ಸೊ ನೀವು ಹಾರ್ಡ್ ವರ್ಕ್ ಮಾಡಿ ಡೆಡಿಕೇಟೆಡ್ ಆಗಿರಿ, ಸೊ ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಟು ಪ್ಲೇಸ್ ಅಂತ ಹೇಳ್ತಾ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋದಾದ್ರೆ, ಇವಾಗಲೇ ಯಾವುದೋ ಒಂದು ಕಂಪನಿಲಿ ಇರ್ತಾರೆ, ಅವ್ರಿಗೆ ಇವಾಗ ಹೈಯರ್ ಪೇಗೋ ಅಥವಾ
ಅವ್ರಿಗೆ ಹೈಯರ್ ರೋಲ್ ಬೇಕು ಅಂತನೋ ಇವಾಗ ಪ್ರಮೋಷನ್ ಬೇಕಾಗಿರುತ್ತೆ. ಓಕೆ, ಸೊ ಆ ಪ್ರಮೋಷನ್ ಬೇಗ ಆಗುತ್ತಾ? ಯಾವ್ದಾದ್ರು ಕಂಪನಿಲಿ ಲೈಕ್ ರಿಸ್ಟ್ರಿಕ್ಷನ್ ಇರುತ್ತೆ, ಇಷ್ಟು ವರ್ಷ ಕೆಲಸನೇ ಮಾಡ್ಬೇಕಂತ, ಅಥವಾ ನಿಮ್ಮ ಪರ್ಫಾರ್ಮೆನ್ಸ್ ಬೆಲೆ ನಿಮ್ಮ ಪ್ರಮೋಷನ್ಸ್ ಬೇಗ ಆಗುತ್ತಾ? ಅಥವಾ ನೀವು ಪ್ರಮೋಷನ್ ಆ ಕಂಪ್ನಿಲಿ ಆಗ್ತಿಲ್ಲ ಅಂದ್ರೆ ಹೇಗೆ ಇನ್ನೊಂದು ಕಂಪನಿಗೆ ಸ್ವಿಚ್ ಆಗಿ ನೀವು ಪ್ರಮೋಟ್ ಆಗ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಅದೇ ಈ ಆನ್ಸರು ಕಂಪ್ನಿ ಮೇಲೆ ಡಿಫರ್ ಆಗುತ್ತೆ ಆಕ್ಚುಲಿ. ಆದ್ರೆ ನಾನು ಒಂದು 3 ಟೈಪ್ಸ್ ಆಫ್ ಕಂಪ್ನೀಸ್ ಅಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಐ ಕ್ಯಾನ್ ಆನ್ಸರ್ ಫಾರ್ ಆಲ್ ದ ಟೈಪ್ಸ್ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಏನಾಗುತ್ತೆ ಅಂದ್ರೆ ಕರೆಂಟ್ ಕಂಪ್ನಿ ವಾಲ್ಮಾರ್ಟ್ ಅಲ್ಲಿ ಹೆಂಗೆ ಅಂದ್ರೆ ಸೈಕಲ್ ತರ ಇರುತ್ತೆ, 2 years ಸೈಕಲ್ ತರ. ಸೊ ಆ 2 year ಸೈಕಲ್ ಅಲ್ಲಿ ಒಂದ್ ಕಂಪಲ್ಸರಿ ಪ್ರಮೋಷನ್ ತರ ಇರುತ್ತೆ. ಅದಕ್ಕಿಂತ ಎಕ್ಸ್ಟ್ರಾ ಪರ್ಫಾರ್ಮ್ ಮಾಡಿದ್ರೆ ಅದಕ್ಕಿಂತ ಬೇಗ ಆಗುತ್ತೆ, 1 year ಅಷ್ಟೊತ್ತಿಗೆ ಆಗುತ್ತೆ. ಸೊ ಆ ತರ ಇದೆ. ಒರಾಕಲ್ ಅಲ್ಲಿ ಹೆಂಗೆ ಅಂದ್ರೆ ಒರಾಕಲ್ ಅಲ್ಲಿ ವೆರಿ ಸಿಮಿಲರ್ ಟು ವಾಲ್ಮಾರ್ಟ್ ತರಾನೇ ಒಂದು 2 year ಪೀರಿಯಡ್ ಅಲ್ಲೇ ಇರುತ್ತೆ. 2 year ಪೀರಿಯಡ್ ಅಲ್ಲಿ ನಿಮ್ ಪರ್ಫಾರ್ಮೆನ್ಸ್ ಹೆಂಗೆ ಚೇಂಜ್ ಆಗುತ್ತೋ ಅದ್ರ ಮೇಲೆ. ನನ್ನ ಸೆಕೆಂಡ್ ಕಂಪನಿ ಸ್ಯಾಂಡ್ವೈನ್ ಅಲ್ಲಿ ಹೆಂಗೆ ಅಂದ್ರೆ ಅದು ಟೋಟಲಿ ಡಿಫ್ರೆಂಟ್. ಇದು ಎರಡಕ್ಕಿಂತ ವೇರಿ ಆಗುತ್ತೆ. ಅದು ಮಿಡ್ ಸೈಜ್ಡ್. ಸೊ ಅದು 6 monthsಗೂ ಆಗ್ಬೋದು ನೀವು ಪ್ರಮೋಟ್ ಬೇಸಿಕಲಿ. ಸೊ ಅಷ್ಟು ಬೇಗ ಯು ಕ್ಯಾನ್ ಗೋ ಅಂಡ್ ಬಿಕಮ್ ಸೀನಿಯರ್ ಅಂಡ್ ಲೈಕ್ ದಟ್. ಇನ್ ಸರ್ವಿಸ್ ಬೇಸ್ಡ್ ಕಂಪ್ನಿಗೆ ಹೋದ್ರೆ ಅಲ್ಲಿ ಇನ್ನೊಂದು 2 to 3 years ತಗೊಳುತ್ತೆ ಅವ್ರು ಪ್ರಮೋಷನ್ ಆಗ್ಬೇಕು. ನಿಮ್ಗೆ ಒಂದೇ ಕಂಪ್ನಿಲೇ ಹೈಯರ್ ರೋಲ್ಗೂ ಹೋಗ್ಬೋದು. ಒಂದ್ಸತಿ ಇಂಟರ್ನಲ್ ಸ್ವಿಚಿಂಗ್ ಇರುತ್ತೆ. ನೀವು ಫಾರ್ ಎಕ್ಸಾಂಪಲ್ ನೀವು SD2 ಅಂತ ಅನ್ಕೊಳ್ಳಿ, ನಿಮ್ ಟೀಮ್ ಅಲ್ಲಿ ಎಲ್ಲ SD3 ಮತ್ತೆ ಇನ್ನ ಇರ್ತಾರೆ, SD4 ಎಲ್ಲ ಇರ್ತಾರೆ. ಸೊ ನಿಮ್ಗೆ ಅನ್ಸ್ತಿರೋದು ನಿಮ್ ಕೆಪಾಸಿಟಿ ಅವ್ರಿಗಿಂತ ಜಾಸ್ತಿ ಇದೆ, ಆರ್ ಯು ಆರ್ ಪುಟಿಂಗ್ ಮೋರ್ ಎಫರ್ಟ್ ದ್ಯಾನ್ ದೆಮ್, ಯು ಆರ್ ಕೇಪಬಲ್ ಆಫ್ ಟೇಕಿಂಗ್ ಮೋರ್ ರೆಸ್ಪಾನ್ಸಿಬಿಲಿಟಿ ಅಂತ ನಿಮ್ಗೆ ಅನ್ಸುತ್ತೆ ಅನ್ಕೊಳ್ಳಿ. ಅವಾಗಿನ್ನ ಪ್ರಮೋಟ್ ಆಗಿಲ್ಲ ಆ ಇಯರ್ ಅಲ್ಲಿ. ಸೊ ಅವಾಗ ಏನ್ ಮಾಡ್ಬೋದು ಅಂದ್ರೆ ಇಂಟರ್ನಲ್ ಜಾಬ್ಸ್ ಅಲ್ಲಿ SD3 ಅಥವಾ 4ಗೆ ಯು ಕ್ಯಾನ್ ರೈಸ್ ಅಪ್ಲೈ ಅಂಡ್ ಟೇಕ್ ದಟ್ ಜಾಬ್. ಬೇಸಿಕಲಿ ಸ್ವಲ್ಪ ಇಂಟರ್ವ್ಯೂ ಟಫ್ ಇರುತ್ತೆ, ಯಾಕಂದ್ರೆ ಲೆವೆಲ್ ಬೇರೆ ಅಲ್ಲ. ಸೊ ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಕ್ವಶನ್ಸ್ ಕೇಳ್ತಾರೆ. ಸೊ ಅಷ್ಟು ಎಕ್ಸ್ಟ್ರಾ ಹಾರ್ಡ್ ವರ್ಕ್ ಮಾಡಿರಂದ್ರೆ ಯು ವಿಲ್ ಬಿ ಏಬಲ್ ಟು ಪಿಕ್ ಇಟ್ ಅಪ್ ಅಷ್ಟೇ. ಅದೊಂದು. ಇಲ್ಲಾಂದ್ರೆ ಸ್ವಿಚ್ ಜಾಬ್ ಸೇಮ್ ಬೇಸಿಕಲಿ ಇಂಟರ್ನಲ್ ಹೆಂಗಾಗುತ್ತೋ ಹಂಗೆ. ವೈಲ್ ಸ್ವಿಚಿಂಗ್ ಜಾಬ್ ಯು ಕ್ಯಾನ್ ಡೂ ದ ಸೇಮ್ ಥಿಂಗ್. ಅಲ್ಲಿ ಯಾವ್ದಾದ್ರು ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ SD3, 4 ಏನ್ ಮಾಡಿದ್ವಿ, ಯು ಕ್ಯಾನ್ ಗಿವ್ ಅನ್ ಇಂಟರ್ವ್ಯೂ. ಟಫ್ನೆಸ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕು, ಅಂಡ್ ಯು ಕ್ಯಾನ್ ಟೇಕ್ ದಟ್ ಪ್ರಮೋಷನ್. ಓಕೆ, ಸೊ ಇವಾಗ ಇನ್ನೊಂದೇನಂದ್ರೆ ಲೈಕ್ ನಾನು ಯಾವುದೋ ಒಂದು ಎನ್ಸಿಲಿ ಕೆಲಸ ಮಾಡ್ತಿರ್ತೀನಿ. ಸೊ ಅಲ್ಲಿ ಲೈಕ್ ಅದು ಲೈಕ್ ಲಾರ್ಜ್ ಸೈಜ್ ಕಂಪನಿ ಇರೋದ್ರಿಂದ ಅಲ್ಲಿ ನಮಗೆ 2 years ಅಲ್ಲಿ ಪ್ರಮೋಷನ್ ಆಗುತ್ತೆ. ಅದು ಸ್ಯಾಂಡ್ವೈನ್ ಅಲ್ಲಿ ಹೇಳಿದ್ರೆ ನೀವು 6 months ಅಲ್ಲೂ ಆಗ್ಬೋದು ಅಂತ. ಸೊ ಯಾರೋ 6 months SD3 ಆಗೋಗಿರ್ತಾರೆ, ಬಟ್ ಇನ್ನೊಬ್ರು FNCಲಿ ಇನ್ನ SD1 ಆಗೇ ಇರ್ತಾರೆ. ಸೊ ಈಗ ಇನ್ನೊಂದು ಜಾಬ್ ಅಪ್ಲೈ ಮಾಡಿದಾಗ SD1 ಇವರು SD3, ಸೊ ಅವ್ರನ್ನ ಹೇಗೆ ಅವರು ಕಂಪೇರ್ ಮಾಡ್ತಾರೆ? ಲೈಕ್ ಅಲ್ಲಿ ಕಂಪನಿ ಇದಿತ್ತು ಅಂತ ಅವರು SD1 ಅಲ್ಲೇ ಇದ್ದಾರೆ ಆ ತರ ಕನ್ಸಿಡರ್ ಮಾಡ್ತಾರಾ, ಅಥವಾ SD3ಗೆ ಅಲ್ಲಿ ಒಂದು ಪ್ರಿಫರೆನ್ಸ್ ಇರುತ್ತಾ? ಅದು ಎರಡು ಡಿಪೆಂಡ್ ಆಗುತ್ತೆ. ಒಂದು ಯಾವ ಪೊಸಿಷನ್ ಅಪ್ಲೈ ಮಾಡ್ತೀರ ಅದೊಂದು, ಪ್ಲಸ್ ಇವ್ರ ಪ್ರಾಜೆಕ್ಟ್ ಎಕ್ಸ್ಪೀರಿಯನ್ಸ್ ಎಷ್ಟು ಮೆಚುರಿಟಿ ಇದೆ ಇವ್ರ ಪ್ರಾಜೆಕ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಅದೊಂದು, ಎಷ್ಟು ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರೆ ಅಂತ. ಇವಿಷ್ಟು ಅಲ್ದಾರ ಇಂಟರ್ವ್ಯೂ ಹೆಂಗಾಗುತ್ತೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಇಂಟರ್ವ್ಯೂ ಅಲ್ಲಿ ತೀರಾ ಚೆನ್ನಾಗಿದ್ರೆ ದೇ ವಿಲ್ ಪುಶ್ ಯು ಫಾರ್ ದ ನೆಕ್ಸ್ಟ್ ರೋಲ್. ಬರೀ ಮ್ಯಾಚ್ ಆಗ್ತಿದೆ, ಎಕ್ಸ್ಟ್ರಾ ಹೋಗ್ತಿಲ್ಲ ಅಂದ್ರೆ ದೇ ವಿಲ್ ಪುಶ್ ಯು ಫಾರ್ ದ ಎಕ್ಸಾಕ್ಟ್ ರೋಲ್ ವಿಚ್ ಯು ಆರ್ ಇನ್. ಇವಾಗ SD2 ಲೆವೆಲ್ ಅಲ್ಲೇ ಇದ್ದೀರಾ, SD2 ತರಾನೇ ಆನ್ಸರ್ ಮಾಡ್ತೀರಾ ಅನ್ಕೊಳ್ಳಿ. ಸೊ ಅವಾಗ ದೇ ವಿಲ್ ಗಿವ್ ದ ಸೇಮ್ SD2. ಬಟ್ ಇವಾಗ ನಾವು ಜಾಬ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೇನೆ ಅಲ್ಲಿ SD3 ಅಪ್ಲೈ ಮಾಡಿರ್ತೀವಿ ಅಂತ ಅನ್ಕೊಳ್ಳಿ. ಬಟ್ ನಾನು SD1, ಇನ್ನೊಬ್ಬ SD2 ಸ್ಟಾರ್ಟ್ಅಪ್ ಅಲ್ಲಿ ಇದ್ದಾನೆ, ನಾನು SD1 MNC ಅಲ್ಲಿ ಇದ್ದೀನಿ. ಸೊ ಇವಾಗ SD3 ರೋಲ್ಗೆ ಒಟ್ಟಿಗೆ ಅಪ್ಲೈ ಮಾಡ್ತಿದೀವಿ. ಸೊ ಅವಾಗ ಹೇಗೆ ಮಾಡ್ತಾರೆ, ಜಡ್ಜ್ ಮಾಡ್ತಾರೆ? ಅವಾಗ ಆತರ ಸ್ಟ್ರೈಟ್ ಫಾರ್ವರ್ಡ್ ಅವನ್ಗೂ ನಿನ್ಗೂ ಕಂಪ್ಯಾರಿಸನ್ ಇರಲ್ಲ, ಯಾವಾಗ್ಲೂ ಇಂಡಿವಿಜುವಲ್ ಮೇಲೆ ಇರುತ್ತೆ. ಅವನ್ ಪರ್ಫಾರ್ಮೆನ್ಸ್ ನಿಮ್ ಮೇಲೆ ಎಫೆಕ್ಟ್ ಆಗಲ್ಲ. ಸೊ ಅದೇನ್ ನೋ ನೀಡ್ ಟು ವರಿ ಅಬೌಟ್ ದಟ್. ನಿಮ್ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಹೆಂಗಿದೆ ನೋಡ್ತಾರ. ನಿಮ್ಗೆ ಇವಾಗ ಫಾರ್ ಎಕ್ಸಾಂಪಲ್ ಸಿಸ್ಟಮ್ ಡಿಸೈನ್ ಈ ತರ ಅಡ್ವಾನ್ಸ್ಡ್ ಟಾಪಿಕ್ಸ್ ಚೆನ್ನಾಗಿ ಗೊತ್ತಿದ್ರೆ ದೇ ವಿಲ್ ಗಿವ್ SD3 ಒಂದು. ಇಲ್ಲ ಬರೀ DS ಅಷ್ಟೇ ಗೊತ್ತು, ಬೇರೆ ಏನೂ ಗೊತ್ತಿಲ್ಲ, ಡೊಮೈನ್ ನಾಲೆಜ್ ಗೊತ್ತಿಲ್ಲ, ಡೆವಲಪ್ಮೆಂಟ್ ಅಷ್ಟು ಗೊತ್ತಿಲ್ಲ ಅಂದ್ರೆ ಚಾನ್ಸಸ್ ಆರ್ ಲೆಸ್ ಆಫ್. ಸೊ ಇವಾಗ ನಾನು
ಪರ್ಟಿಕ್ಯುಲರ್ ಪ್ರಾಬಿಲಿಟಿ ಮೇಲೆ ಹೋಗುತ್ತೆ. ಓಕೆ. ಸೊ ನನಗೆ SD1 ಆಗಿರ್ತೀನಿ, ಬಟ್ SD3 ಅದು ಜಾಬ್ ಪೋಸ್ಟಿಂಗ್ ನೋಡ್ತೀನಿ, ಬಟ್ ಅದು 5 to 6 years ಆಫ್ ಎಕ್ಸ್ಪೀರಿಯನ್ಸ್ ಹಾಕಿರ್ತಾರೆ. ನಾನು ಇನ್ನ 6 months ಕೆಲಸ ಮಾಡಿರೋದು, ಬಟ್ ದೆನ್ ಐ ಥಿಂಕ್ ಐ ಆಮ್ ಬೆಟರ್ ದ್ಯಾನ್ ಮೋಸ್ಟ್ ಆಫ್ ದ SD3s. ಆಗ ಅಪ್ಲೈ ಮಾಡಿದ್ರೆ ನಿಮ್ಗೆ ಲೈಕ್ ಅವರು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಾನೆ ಕನ್ಸಿಡರ್ ಮಾಡಲ್ಲ. ಓಕೆ, ಸೊ ಅವಾಗ ಹೇಗೆ ಅದನ್ನ ಟ್ಯಾಕಲ್ ಮಾಡ್ಬೋದು? ಲೈಕ್ HR ಜೊತೆ ನೀವು ಡೈರೆಕ್ಟ್ ಆಗಿ ಏನಾದ್ರು ಮಾತಾಡಕ್ಕೆ ಏನಾದ್ರು ಚಾನ್ಸ್ ಇದೆಯಾ? ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್. ಅದು ಪರ್ಸನಲ್ ಕಾಂಟ್ಯಾಕ್ಟ್ ಇದ್ರೆ ಈಸಿ ಆಕ್ಚುಲಿ. ಲೆಟ್ಸ್ ಸೇ ನಿಮ್ದು ಅಟ್ಲೀಸ್ಟ್ 1 year ಆಗಿದ್ರೆ ಏನಂತ ಅನ್ಕೋತಾರೆ ಅಂದ್ರೆ 6 months ಸ್ಟಾರ್ಟ್ಅಪ್ ಅಲ್ಲಿ ಆಗಿರೋದು MNC ಆಗಿರೋದು, ಅದ್ರ ಮೇಲೆ ಡಿಪೆಂಡ್. ಎರಡಕ್ಕೂ ನಾವು ಡಿಸ್ಕಸ್ ಮಾಡೋಣ. ಬೇರೆ ಓಕೆ, ವಿ ಕ್ಯಾನ್ ಟೇಕ್ 2 scenarios. ಇವಾಗ MNC ಅಂತ ತಗೋಣ, 6 months ಎಕ್ಸ್ಪೀರಿಯನ್ಸ್ ಇದೆ. ಆ 6 months ಅಲ್ಲಿ ಅವ್ರ ಆನ್ ಬೋರ್ಡಿಂಗು ಮತ್ತೆ ಟ್ರೈನಿಂಗ್ 1 ತಿಂಗಳು ತಗೊಂಡ್ಬಿಡ್ತಾರೆ ಯೂಶಲ್ ಆಗಿ ಒಂದೊಂದು MNC ಲಿ. ಸೊ ನೀವು ಆ 6 months ಅಲ್ಲಿ ನಿಮ್ಗೆ ಆಕ್ಚುಯಲ್ ಪ್ರಾಜೆಕ್ಟ್ ಹ್ಯಾಂಡ್ಸ್ ಆನ್ ಎಷ್ಟು ಬಂದಿರ್ಬೋದು ಅಂದ್ರೆ ಐ ಕುಡ್ ಗೆಸ್ 3 months ಆರ್ ಸಮಥಿಂಗ್ ಮ್ಯಾಕ್ಸಿಮಮ್. ತೀರಾ ದೊಡ್ಡ MNC ಅಂದ್ರೆ ಅಷ್ಟು ಬೇಗ ಕೊಡಲ್ಲ ಪ್ರಾಜೆಕ್ಟ್. ಸೊ ಆ 6 months ನೀವು ತೋರ್ಸಕ್ಕೆ ಡೌಟ್. ಇದು ಒಂದು. ಇನ್ನೊಂದು ಸ್ಟಾರ್ಟ್ಅಪ್ ಆಗಿದ್ರೆ ಡೇ 1 ಇಂದ ಯು ಹ್ಯಾವ್ ಟು ವರ್ಕ್ ಬೇಸಿಕಲಿ 6 months ಹೋಲ್ ಕನ್ಸಿಡರ್ ಆಗುತ್ತೆ. ಓಕೆ, ಸೊ 6 months ಫುಲ್ ಎಕ್ಸ್ಪೀರಿಯನ್ಸ್ ಕನ್ಸಿಡರ್ ಆಗುತ್ತೆ. ಸೊ ಸ್ವಲ್ಪ ಜಾಸ್ತಿ ಅಡ್ವಾಂಟೇಜ್ ಇಫ್ ಯು ಆರ್ ಥಿಂಕಿಂಗ್ ಅಬೌಟ್ ದೀಸ್ 2 profiles ಟುಗೆದರ್. ಸೊ ಇವಾಗ ನನ್ಗೆ 5 to 6 years ಆಫ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಜಾಬ್ಗೆ ಪೋಸ್ಟ್ ಮಾಡ್ಬೇಕು ಅಂದ್ರೆ ಯಾವ, ಲೈಕ್ ಜಾಬ್ಗೆ ಅಪ್ಲೈ ಮಾಡ್ಬೇಕು ಅಂದ್ರೆ ಯಾವ್ದು ಬೆಸ್ಟ್ ವೇ? ಲೈಕ್ ಇಂಟರ್ನಲ್ ಯಾರು ಗೊತ್ತಿರ್ಬೇಕಾ ಅಥವಾ ನಾವೇ ಡೈರೆಕ್ಟ್ ರೀಚ್ ಔಟ್ ಮಾಡ್ಬೋದಾ? ಲೆಟ್ಸ್ ಸೇ ನಿಮ್ಗೆ 2 years ಎಕ್ಸ್ಪೀರಿಯನ್ಸ್ ಇದೆ ಅಂತ ಅನ್ಕೊಳ್ಳಿ. ಇದು ವ್ಯಾಲಿಡ್ ಆಕ್ಚುಲಿ. 6 months ಇಂದ 5 ಗೆ ಮೆಚುರಿಟಿ ಅಷ್ಟು ಬಂದಿರಲ್ಲ ನಾನ್ ನೋಡ್ದಂಗೆ. ಅದು ತೀರಾ ಗ್ಯಾಪ್ ಇದೆ ಆಕ್ಚುಲಿ. 2 years ವ್ಯಾಲಿಡ್ ಸಿನಾರಿಯೋ. ಇಫ್ ದಿಸ್ ಕ್ವಶನ್ ಕ್ಯಾನ್ ಬಿ ರಿಫ್ರೆಶ್ಡ್ ಟು 2 years. ಇವಾಗ ಯಾರೋ 2 years ಎಕ್ಸ್ಪೀರಿಯನ್ಸ್ ಅಥವಾ 1 year ಎಕ್ಸ್ಪೀರಿಯನ್ಸ್ ಇದಾನೆ ಅಂತ ಅನ್ಕೋಣ. ಓಕೆ, 1.5 or 2. ಸೊ ಅವನ್ಗೆ ಅನ್ಸತ್ತೆ SD3 ಆಗ್ಬೇಕು ಅಂತ. ಸೊ ಅವಾಗ they will usually consider. Okay. If you write a note and have an extra writing and validation that you have done this much work anta writing alli, if you can give a note to them. Okay. Adu push ಮಾಡ್ಸತ್ತೆ. Either ಅದಿರ್ಬೇಕು, ಇಲ್ಲ ಅಂದ್ರೆ if you personally know the HR or hiring manager, then they can trust this guy can pull it up. Okay. Yes. Usually HR ಗೊತ್ತಾಗಲ್ಲ because technicalities ಅಷ್ಟು ಇನ್ ಡೆಪ್ತ್ ಗೊತ್ತಾಗಲ್ಲ. ಅವ್ರು 2 years 5 years ಎಕ್ಸ್ಪೀರಿಯನ್ಸ್ ಅವ್ರು ಯಾವಾಗಲೂ ಸ್ಟ್ರಿಕ್ಟ್ ಆಗಿ ತಗೊಂತಾರೆ. 5 ಅಂದ್ರೆ 5 ಅಂತ ಅನ್ಕೋತಾರೆ. ಅದೇ ಅದಕ್ಕೆ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ. ಹೈರಿಂಗ್ ಮ್ಯಾನೇಜರ್ ಕನ್ಸಿಡರ್ ಮಾಡ್ಬೋದು. ಅದೇ ದ ವೇ ಯು ರೈಟ್ ದ ನೋಟ್ ಮ್ಯಾಟರ್ಸ್. ಕವರ್ ಲೆಟರ್ ಬರೀಬಹುದು, ಯು ಕ್ಯಾನ್ ರೈಟ್ ಇಟ್. ಸೊ ಆಲ್ಮೋಸ್ಟ್ ಆಲ್ ಕ್ವೆಶನ್ಸ್ ನಾನು ಕೇಳಿದ್ದೀನಿ. ಲೈಕ್ ಫೈನಲ್ ಆಕ್ಚುಯಲ್ ಕ್ವೆಶನ್ ಏನಂದ್ರೆ, ಇವರು ಸಹ ಒಬ್ರು ಪ್ಯಾನಲಿಸ್ಟ್ ಇಂಟರ್ವ್ಯೂಸ್ ಅಲ್ಲಿ. ಸೊ ಇಂಟರ್ವ್ಯೂಗೆ ಯಾವ್ದಾದ್ರು ಕ್ಯಾಂಡಿಡೇಟ್ ಬಂದ್ರೆ ನೀವು ಹೇಗೆ ಅವ್ರನ್ನ ಜಡ್ಜ್ ಮಾಡ್ತೀರಾ? ಸೊ ಅವ್ರ ಬಾಡಿ ಲ್ಯಾಂಗ್ವೇಜ್ ಹೇಗಿರ್ಬೇಕು, ಅವ್ರಿಗೆ ಹೇಗೆ ಮಾತಾಡ್ಬೇಕು ನಿಮ್ ಜೊತೆ, ಅಂಡ್ ಕಮ್ಯುನಿಕೇಶನ್ ಇಂಪಾರ್ಟೆಂಟ್ ಆಗುತ್ತಾ? ಇದೆಲ್ಲದ್ರ ಬಗ್ಗೆ ಈ ಪಾಠದಲ್ಲಿ ಡಿಸ್ಕಸ್ ಮಾಡೋಣ. ಫಸ್ಟ್ ಥಿಂಗ್ ಯಾವ್ದೋ ಒಂದು ಲ್ಯಾಂಗ್ವೇಜ್ ಫಸ್ಟ್ ಥಿಂಗ್ ಜಡ್ಜ್ ಮಾಡೋದು ಏನು ಅಂದ್ರೆ, ಇವಾಗ DS ಕೊಟ್ಟಾಗ they choose to pick any language alla. So first thing everyone will expect is let's say some basic syntax should be correct anta at least. If you are applying for a SD3 or 4 role, something like that. Okay. If you are picking Java for DSA, so Java should be clear if you are picking that for DSA. Otherwise you could have picked some other language. Yes. So that is first observation which I have seen. ಇನ್ನೊಂದೇನು ಅಂದ್ರೆ ಬೇಸಿಕ್ಸ್ ಫಂಡಮೆಂಟಲ್ಸ್ ಕ್ಲಿಯರ್ ಇರಬೇಕು. ಊಪ್ಸ್ ಕಾನ್ಸೆಪ್ಟ್ಸ್ ಇರ್ಬೋದು, ಡಿಸೈನ್ ಪ್ಯಾಟರ್ನ್ಸ್ ಇರ್ಬೋದು. ಅದು ಯೂಶಲಿ ನೆಗ್ಲೆಕ್ಟ್ ಮಾಡ್ತಾರೆ ಎಲ್ಲಾರು. ಇನ್ನೊಂದೇನಂದ್ರೆ nowadays DSA is available everywhere ಅಲ್ಲ, ಫಾರ್ ಫ್ರೀ ಆಲ್ಸೋ you find lots of things. Yes. So if you want to be a differentiator, ಒಂದಷ್ಟು ಜನ ಕ್ಯಾಂಡಿಡೇಟ್ಸ್ ಇದ್ದಾರೆ ಎಲ್ಲಾರು DS ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಕೊಂಡು. ಸೊ if you are better at other things and DSA,
ಆಬ್ವಿಯಸ್ಲಿ ಇಟ್ಸ್ ಆಲ್ವೇಸ್ ಹ್ಯಾಂಡ್. ಕರೆಕ್ಟ್. ಸೊ ಅದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡಬೇಕು. ಕಂಪ್ಯೂಟರ್ ಸೈನ್ಸ್ ಫಂಡಮೆಂಟಲ್ಸ್ ಇರ್ಬೋದು, ನೆಟ್ವರ್ಕಿಂಗ್ ಇರ್ಬೋದು, OS ಇರ್ಬೋದು. ಅದ್ರ ಜೊತೆ ಸಿಸ್ಟಮ್ ಡಿಸೈನ್ ವೆರಿ ಪ್ರಾಕ್ಟಿಕಲ್, ಲೈಕ್ ಆಥರೈಸೇಷನ್ ಈ ತರದೆಲ್ಲ. ಯಾವ್ದಾದ್ರು ಪ್ರಾಜೆಕ್ಟ್ಸ್ ಮಾಡಿದ್ರೆ ಎಂಡ್ ಟು ಎಂಡ್ ಫ್ಲೋ ಗೊತ್ತಿದ್ರೆ ಯೂಶಲಿ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಇಂಟ್ರೊಡಕ್ಷನ್ ಅಲ್ಲಿ ಗೊತ್ತಾಗತ್ತೆ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಮೇಲೆ ವರ್ಕ್ ಮಾಡುತ್ತೆ. ಅವರು ಎಕ್ಸ್ಪ್ಲೈನ್ ಮಾಡ್ದಂಗೆ ಅದ್ರ ಮೇಲೆ ಡಿಸೈನ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೂ ರೆಡಿ ಇರಬೇಕು, ಎಲ್ಲ ಗೊತ್ತಿರ್ಬೇಕು. ಒಂದೇನ್ ನೋಡ್ತೀನಿ ಅಂದ್ರೆ ಫುಲ್ ಸ್ಟ್ಯಾಕ್ ತುಂಬಾ ಜನ ಅಪ್ಲೈ ಮಾಡ್ತಾರೆ. ಇದು ಫುಲ್ ಸ್ಟ್ಯಾಕ್ ರೋಲ್ ತುಂಬಾ ನಾನು ನೋಡಿದ್ದೀನಿ. ಬ್ಯಾಕ್ ಎಂಡ್ ಗೊತ್ತಿರುತ್ತೆ, ಫ್ರಂಟ್ ಎಂಡ್ ಗೊತ್ತಿರಲ್ಲ. ಇಲ್ಲಾಂದ್ರೆ ಫ್ರಂಟ್ ಎಂಡ್ ಗೊತ್ತಿರುತ್ತೆ, ಬ್ಯಾಕ್ ಎಂಡ್ ಗೊತ್ತಿರಲ್ಲ, ಸುಮ್ಮನೆ ಫುಲ್ ಸ್ಟ್ಯಾಕ್ ಅಪ್ಲೈ ಮಾಡ್ಬಿಡ್ತಾರೆ. Let's say you're applying and you don't have experience. Let's assume this, and you want to clear this interview. Then you need to know all the basics of front end and back end, both end to end ಗೊತ್ತಿರ್ಬೇಕು. ಗೊತ್ತಿಲ್ಲದೆ ಲೈಕ್ ಗೊತ್ತಿಲ್ಲ ಅಂದ್ರೆ ಅಪ್ಫ್ರಂಟ್ ಆಗಿ ಹೇಳ್ಬಿಡ್ಬೇಕು ಇಂಟರ್ವ್ಯೂರ್ಗೆ, ನಾನ್ ಮಾಡಿರೋದೇ ಜಾಸ್ತಿ ಬ್ಯಾಕ್ ಎಂಡ್ ಅಥವಾ ಮಾಡಿರೋದೇ ಜಾಸ್ತಿ ಫ್ರಂಟ್ ಎಂಡ್, ಆದ್ರೆ ಫುಲ್ ಸ್ಟ್ಯಾಕ್ ಟ್ರೈ ಮಾಡ್ತೀನಿ ಅಂತ. ಸೊ ಅಲ್ಲೇನಾದ್ರು ಫೇಕ್ ಮಾಡ್ತಾರೆ ಸುಮಾರು ಜನ. ಸೊ ಅಲ್ಲಿ they won't be able to answer the design questions. ಅಲ್ಲೇ ರಿಜೆಕ್ಟ್ ಆಗ್ತಾರೆ ತುಂಬಾ ಜನ. ಅದು ಇಂಪಾರ್ಟೆಂಟ್ ಫೀಡ್ಬ್ಯಾಕ್. ಸೊ ಇಂಟರ್ವ್ಯೂಸ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ಬೇಕು ಅಂತ ಸಹ ಹೇಳಿದರೆ, ಒಬ್ರು ಇಂಟರ್ವ್ಯೂವರೇ ಹೇಳಿರೋದ್ರಿಂದ ಇದ್ರ ಮೇಲೆ ನೀವು ರಿಲೈ ಆಗ್ಬೋದು. ಲೈಕ್ ಆಲ್ಮೋಸ್ಟ್ ಎಲ್ಲಾ ಕ್ವಶನ್ಸ್ ನಾ ಕೇಳಿದೀನಿ. ಇವಾಗ ಪ್ರಜ್ವಲ್, ಇಫ್ ಯು ಹ್ಯಾವ್ ಎನಿಥಿಂಗ್ ಟು ಆಡ್ ಆಡಿಯನ್ಸ್ಗೆ. ಅದೇ ಚಂದನ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಕನ್ನಡದಲ್ಲಿ ಎಲ್ಲ ಕಂಟೆಂಟ್ ಮಾಡಿ, ರೀಲ್ಸ್ ಮಾಡಿ. ನಾನು ಟೀಚಿಂಗು ಎಲ್ಲ ಮಾಡ್ತೀನಿ. ಸೊ ಅವಾಗ್ಲೂ ಅಷ್ಟೇ ಈ ತರ ಮೆಥಡ್ಸ್ ತಗೊಂತ, ಒಬ್ಬೊಬ್ಬರಿಗೆ ಬರೀ ಕಾನ್ಸೆಪ್ಟ್ ತರ ಹೇಳಿದ್ರೆ ಅವ್ರಿಗೆ ಅಷ್ಟು ತಲೆಗೆ ಹೋಗಲ್ಲ. ಸ್ವಲ್ಪ ಫನ್ನಿ ವೇಯಲ್ಲಿ ಹೇಳ್ಬೇಕು, ಸ್ವಲ್ಪ ರಿಯಲ್ ಟೈಮ್ ಸಿನಾರಿಯೋಗೆ ಸ್ವಲ್ಪ ಲಿಂಕ್ ಮಾಡ್ಬೇಕು, ಅವಾಗ ಅವ್ರಿಗೆ ಕರೆಕ್ಟ್ ಆಗಿ ಹೋಗುತ್ತೆ. ಸೊ ನಾನು ಅದೇ ಮಾಡ್ತಾ ಬಂದಿದ್ದೆ. ಒಂದಿನ ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ ಇವ್ರ ಕಂಟೆಂಟ್ ತುಂಬಾ ಅದೇ ಇಷ್ಟ ಆಯ್ತು. ಸೊ ಅದು ಬೇಸಿಕಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಟೈಮ್ ಪಾಸ್ ಮಾಡ್ಬೇಕಾದ್ರೆ ಯು ಕ್ಯಾನ್ ಲರ್ನ್ ಸಮಥಿಂಗ್ ಬೇಸಿಕಲಿ, ಸಮಥಿಂಗ್ ವಿಚ್ ಇಸ್ ಇಂಪ್ರೂವಿಂಗ್ ಯುವರ್ ಲೈಫ್ ಕೆರಿಯರ್. ಸೊ ಈ ತರದಕ್ಕೆ ಜಾಸ್ತಿ ಸಪೋರ್ಟ್ ಮಾಡಿ, ಹಂಗೆ ಪ್ರಾಕ್ಟೀಸ್ ಮಾಡಿ. ಎವ್ರಿ ಡೇ ಇಸ್ ಎ ನ್ಯೂ ಲರ್ನಿಂಗ್ ಅಂತ ಅನ್ಕೊಳ್ಳಿ. ಯಾವ್ದಕ್ಕೂ ಎಂಡ್ ಇಲ್ಲ. ನೀವು ಲೀಡ್ ಕೋಡ್ 1000 ಪ್ರಾಬ್ಲಮ್ ಮಾಡಿರ್ಬೋದು, ಅಥವಾ ಎಷ್ಟೇ 5 ಸ್ಟಾರ್ ರೇಟಿಂಗ್ ಇರ್ಬೋದು, ಎಷ್ಟೇ ರೇಟಿಂಗ್ ಇರ್ಬೋದು, ಯು ವಿಲ್ ಸ್ಟಿಲ್ ಗೋ ರಾಂಗ್ ಇನ್ ಸಮ್ ಆಫ್ ದ ಇಂಟರ್ವ್ಯೂ ಬೇಸಿಕಲಿ. ಸೊ ಆ ಈಗೋ ಇಟ್ಕೋಬಾರ್ದು ಅಷ್ಟೇ. ಕೀಪ್ ಪ್ರಾಕ್ಟೀಸಿಂಗ್ ಎವ್ರಿ ಡೇ. ಥ್ಯಾಂಕ್ ಯು ಸೋ ಮಚ್ ಪ್ರಜ್ವಲ್. ಸೊ ಇವರು ಸಹ ನಾನು ಕರೆದ ತಕ್ಷಣ ಪಾಡ್ಕಾಸ್ಟ್ಗೆ ಬೇರೆಯವ್ರಿಗೆ ಯೂಸ್ ಆಗುತ್ತೆ, ಅವರೇ ಹೇಳ್ಬಿಟ್ರು ಲೈಕ್ ಬೇರೆಯವ್ರಿಗೆ ಯೂಸ್ ಆಗುತ್ತೆ, ನಾನು ಜಾಯ್ನ್ ಆಗೇ ಆಗ್ತೀನಿ ಅಂತ. ಲೈಕ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಗೇನ್ ಪ್ರಜ್ವಲ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ. ನಿಮ್ಗೆ ಯಾವುದೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಹಾಕಿ. ಇನ್ನೊಂದು ಎಪಿಸೋಡ್ ಸಹ ಪ್ರಜ್ವಲ್ ಅವ್ರ ಜೊತೆ ನಾವು ಮಾಡ್ಬೋದು. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಸಹ ನೀವು DM ಮಾಡ್ಬೋದು, @engineeringinkannada ಫಾಲೋ ಮಾಡಿ. ಅಂಡ್ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಯಾಕಂದ್ರೆ ಲೈಕ್ ಮಾಡಿದ್ರೆ ಸಹ ಲೈಕ್ ಅಲ್ಗೋರಿದಮ್, ಇವಾಗ ತಾನೇ ಅಲ್ಗೋರಿದಮ್ ಬಗ್ಗೆ ನಾವು ಮಾತಾಡ್ತಿದ್ವು, ನೀವು ಲೈಕ್ ಮಾಡಿದ್ರೆ ಅದು ಜಾಸ್ತಿ ಜನಕ್ಕೆ ವಿಡಿಯೋನ ಪುಷ್ ಮಾಡುತ್ತೆ, ಜಾಸ್ತಿ ಜನಕ್ಕೆ ಹೆಲ್ಪ್ ಆಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು.